ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಒಂದು ಸಮಯದಲ್ಲಿ ವಾಕ್ಯ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ ಕರ್ತನೆ. ದೇವರ ಆತ್ಮನೇ, ಪರಿಶುದ್ಧನೇ, ನಿನ್ನ ಮಹೋನ್ನತ ಮಹಾಗಣನು, ಹಾಗಾಗಿ ನಮ್ಮ ಮಧ್ಯದಲ್ಲಿದ್ದು ಅಪ್ಪ ನನ್ನೊಟ್ಟಿಗೆ ನೀನು ಮಾತನಾಡು. ಏಸಯ್ಯ, ನೀನು ಮಾತನಾಡುವಾಗ ನಿನ್ನ ಮಾತುಗಳು ನಾವೆಲ್ಲರೂ ಕೇಳುವಾಗೆ ನಿನ್ನ ಮಾತುಗನುಸಾರವಾಗಿ ನಾವು ಜೀವಿಸುವಂತೆ ದೇವರೇ ನೀವೇ ಸಹಾಯ ಮಾಡು. ಈ ವಾಕ್ಯವನ್ನು ಅಪ್ಪ ಮಾತನಾಡುವ ನನ್ನನ್ನು ಬಲಪಡಿಸು. ನನ್ನೊಟ್ಟಿಗೆ ನೀನು ಮಾತನಾಡು. ಎಲ್ಲ ಮಹಿಮೆಯನ್ನು ಸಲ್ಲಿಸ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತು ವಾಕ್ಯ ಅಂಶ, ನಾವು ಯಾವ ರೀತಿಯಲ್ಲಿ ಕರ್ತನನ್ನು ಮೆಚ್ಚಿಸಬೇಕು, ನಾವು ಯಾವ ರೀತಿಯಲ್ಲಿ ಕರ್ತನನ್ನು ಮೆಚ್ಚಿಸಬೇಕು ಎಂಬ ಒಂದು ಅಂಶದ ಕುರಿತು ನಾವು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. 2 ಕೊರಿಂಥ 5ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ. 2 ಕೊರಿಂಥ 5ನೇ ಅಧ್ಯಾಯ 9ನೇ ವಚನ, ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಹಲ್ಲೆಲೂಯಾ. ಇಲ್ಲಿ ಭಕ್ತನಾದ ಪೌಲನು ಕೊರಿಂಥ ಸಭೆಗೆ 2ನೇ ಪತ್ರಿಕೆ ಬರೀತಾ ಇದ್ದಾನೆ. 2ನೇ ಪತ್ರಿಕೆಯಲ್ಲಿ ಬರೆಯುವಾಗ ಆ ಸಭೆಗೆ ಒಂದು ಎಚ್ಚರಿಕೆಯನ್ನು ಏನು ಕೊಡ್ತಾ ಇದ್ದ, ಪರಲೋಕವನ್ನು ಭಾಗ್ಯವನ್ನು ಕುರಿತು, ಪರಲೋಕದಲ್ಲಿ ನಮ್ಗೆ ಎಂಥ ಭಾಗ್ಯ ಇರುತ್ತೆ ಅದನ್ನು ಆಲೋಚಿಸಿ ಕ್ರಿಸ್ತನಲ್ಲಿರುವವರಿಗೆ ಧೈರ್ಯ ತುಂಬುತ್ತಾ ಇದ್ದಾನೆ. ಧೈರ್ಯ ತುಂಬುತ್ತಾ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ. ಅಂದ್ರೆ ದೇವರು ನಿರ್ಮಿಸಿಕೊಟ್ಟಂತ ಈ ದೇಹವೆಂಬ ಮನೆ, ಇದು ಪರ್ಮನೆಂಟ್ ಆಗಿ ನನಗಾಗಲಿ ನಮಗಾಗಲಿ ಯಾರಿಗೂ ಇರೋದಿಲ್ಲ. ಇದು ತಾತ್ಕಾಲಿಕವಾದ ಒಂದು ಮನೆ. ಈ ತಾತ್ಕಾಲಿಕವಾದ ಮನೆಯಲ್ಲಿ ನಾವಿದ್ದರೂ ಸರಿ, ಅದನ್ನು ಬಿಟ್ಟಿದ್ದರೂ ಸರಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಮನೆಯನ್ನು ಬಿಟ್ಟರು, ಈ ದೇಹ ಎಂಬ ಮನೆಯನ್ನು ಬಿಟ್ಟರು ನಾವು ಏನಾಗುತ್ತಂದ್ರೆ ಬಿಟ್ಟಿದ್ರು ಸರಿ ಕರ್ತನಿಗೆ ಮೆಚ್ಚುವರಾಗಿರಬೇಕೆಂಬುದು ನಮ್ಮ ಗುರಿಯಾಗಿದೆ. ಅಂದ್ರೆ ನಮ್ಮ ಅಂತ ಬಳಸ್ತಾ ಇದ್ದಾನೆ ಪೌಲನು. ಅಂದ್ರೆ ಆ ಪೌಲನನ್ನು ಸೇರಿಸ್ಕೊಂಡು, ಆ ಸಭೆಯನ್ನು ಸೇರಿಸ್ಕೊಂಡು, ಎಲ್ಲರೂ ಒಟ್ಟಾಗಿ ಸೇರಿಸಿ ನಮ್ಮ ಗುರಿಯಾಗಿದೆ. ಅಂದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ಈ ಲೋಕದಲ್ಲೇ ನಾವು ದೇವರನ್ನು ಮೆಚ್ಚಿಸುವವರಾಗಿರ್ಬೇಕು, ದೇವರಿಗೆ ಇಷ್ಟವುಳ್ಳವರಾಗಿ ಜೀವಿಸಬೇಕು. ಮತ್ತು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಾವು ಜೀವಿಸುತ್ತಾ ಏನ್ ಮಾಡ್ಬೇಕಂತೆ, ನಾವು ಈ ಲೋಕದಲ್ಲಿ ಒಂದು ಆತನ ಪ್ರೀತಿಯನ್ನು ಕಂಡುಕೊಳ್ಬೇಕು, ಆತನ ಕ್ರಿಸ್ತನ ಪ್ರೀತಿಯನ್ನು ಇತರಿಗೆ ಸಾರುವರಾಗಿರ್ಬೇಕು. ಹಾಗಾಗಿ ಆತನ ಏನ್ ಹೇಳ್ತಾ ಇದ್ದಾನೆ, ನಾವು ಕರ್ತನಿಗೆ ಮೆಚ್ಚಿಸುವರಾಗಿರ್ಬೇಕು ಎಂದು ನಮ್ಮ ಗುರಿಯಾಗಿದೆ ಎಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನ್ರಿ. ಆದ್ರಿಂದ ದೇವರಿಗೆ ಮೆಚ್ಚುಗೆಯಾದ ನಾವು ಅನೇಕ ಕಾರ್ಯಗಳು ಮಾಡ್ಬೋದು. ಆದ್ರೆ ನಾವು ಕೆಲವು 6 ಕಾರ್ಯಗಳು ಕರ್ತನನ್ನು ಯಾವ ರೀತಿ ಮೆಚ್ಚಿಸಬಹುದು, ನಾವು ಕರ್ತನ ಯಾವ ರೀತಿ ಮೆಚ್ಚಿಸಬೇಕಂತ ನೋಡುವಾಗ, ಮೊದಲನೇದಾಗಿ ವೈಯಕ್ತಿಕವಾಗಿ ಒಬ್ಬನೇ ದೇವರನ್ನು ಮೆಚ್ಚಿಸಬಹುದು. ವೈಯಕ್ತಿಕವಾಗಿ ಒಬ್ಬನೇ ದೇವರನ್ನ ಮೆಚ್ಚಿಸಬೇಕು. ಯಾವ ರೀತಿ ಅಂತ ನಾವು ನೋಡುವಾಗ, ರೋಮಪುರದವರು ಬರೆದ ಪತ್ರಿಕೆಯಲ್ಲಿ 15ನೇ ಅಧ್ಯಾಯ 1-2 ವಚನಗಳಲ್ಲಿ ಆತನ ಹೇಳ್ತಾ ಇದ್ದಾನೆ. ರೋಮಾಪುರದವರು ಬರೆದ ಪತ್ರಿಕೆ 15ನೇ ಅಧ್ಯಾಯ, ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿ ವೃತ್ತಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಆಮೇಲೆ ಇಲ್ಲಿ ನೋಡ್ತಾ ಇದ್ವಿ ಏನಂತ, ದೃಢವಾದ ನಂಬಿಕೆಯುಳ್ಳದ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ಅನೇಕರು ಈಗ ನಾವು ಸೇರಿ ಬಂದಿರೋ ನಮ್ಮಲ್ಲಿ ನಾವು ಬಲವಾಗಿ ದೃಢವಾದ ನಂಬಿಕೆಯಲ್ಲಿದ್ದೀವಿ. ಇನ್ನು ಕೆಲವರು ಹೊಸದಾಗಿ ಬರುವಾಗ, ಹೊಸದಾಗಿ ಯೇಸು ಕ್ರಿಸ್ತನ ಕಂಡುಕೊಳ್ಳುವಾಗ, ಮತ್ತು ಇನ್ನೂ ಕೆಲವರು ಹಳಬರಾದ್ರೂ ಕೂಡ ಅವ್ರಿಗೆ ದೃಢವಾದ ನಂಬಿಕೆ ಇರೋದಿಲ್ಲ, ದೃಢವಾಗಿ ಅವರು ಜೀವಿಸ್ತಾ ಇರೋದಿಲ್ಲ.
ಹಾಗಾಗಿ ಅವ್ರಿಗೆ ಏನ್ ಮಾಡ್ಬೇಕು, ಅವ್ರಿಗೆ ಬರುವಂತ ಅನುಮಾನಗಳು ನಾವು ಸಹಿಸಿಕೊಳ್ಬೇಕು. ಉದಾಹರಣೆಗೆ ಹೋದ ಸಾರಿ ನಾವು ಬೈಬಲ್ ಸ್ಟಡಿಯಲ್ಲಿ ಒಬ್ಬ ದೈವ ಸೇವಕರು ಎದ್ದು ಹೋಗ್ಬಿಟ್ರು. ಕಾರಣ ಅವ್ರಿಗೆ ದೃಢವಾದ ನಂಬಿಕೆ ಇಲ್ಲ ದೇವರ ಮೇಲೆ. ಇರುವುದನ್ನ ಹೇಳುವಾಗ ಅದನ್ನ ಏನೋ ಆಲೋಚಿಸುವಂತ ದೃಢವಾದ ಮನಸ್ಸಿರಲ್ಲ. ಏನಂದ್ರೆ ಸೈತಾನ್ ಯಾವುದೋ ಒಂದು ರೂಪದಲ್ಲಿ ಯಾರನ್ನೋ ಒಬ್ಬರನ್ನ ಕೆಡಿಸಬೇಕು, ಆ ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವಾಗ ದೃಢವಾದ ನಂಬಿಕೆ ಇಲ್ಲದಂತವ್ರು ಕೆಲವು ಮಾತುಗಳು ನಮ್ಮೊಟ್ಟಿಗೆ ಮಾತನಾಡ್ಬೋದು. ಅವಾಗ ನಾವೇನ್ ಮಾಡ್ಬೇಕು, ಅದನ್ನೆಲ್ಲ ಸಹಿಸ್ಕೊಳ್ಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವರ ಹಿತವನ್ನು ಭಕ್ತಿ ವೃತ್ತಿಯನ್ನು ಅಪೇಕ್ಷವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಅಂದ್ರೆ ಪ್ರತಿಯೊಬ್ಬರು ಏನ್ ಮಾಡ್ಬೇಕು, ನಮ್ಮಲ್ಲಿ ಪ್ರತಿಯೊಬ್ಬರು ತನ್ನ ನೆರೆಯವನ ಹಿತವನ್ನು ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸಬೇಕು. ನಾವು ನಮ್ಮ ಭಕ್ತಿ ವೃದ್ಧಿ ಮಾತ್ರ ನಾವು ನೋಡ್ಕೊಳ್ದೆ ನಮ್ಮ ಪರರು, ನಮ್ಮ ಪಕ್ಕದಲ್ಲಿರೋಂಥವ್ರು, ನೆರೆಯವರು ಯಾರಿರ್ತಾರೋ ಅವರ ಭಕ್ತಿ ವೃದ್ಧಿಯನ್ನು ನಾವು ಬೆಳೆಸಬೇಕು. ಯಾವಾಗ, ಯಾವ ರೀತಿ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಉಳ್ಳವರಾಗಿ ದೇವರನ್ನು ಮೆಚ್ಚಿಸುವವರಾಗಿ ದೇವರ ಕಾರ್ಯಗಳನ್ನು ಮಾಡುತ್ತಾ ನಮ್ಮನ್ನ ಜೊತೆಯಲ್ಲಿ ಬರುವಂತವರು ನಮ್ಮನ್ನು ನೋಡಿ ಕೂಡ ಅವರು ಭಕ್ತಿ ವೃದ್ಧಿಯಲ್ಲಿ ಬೆಳೀಬೇಕು. ಅವರು ಭಕ್ತಿ ವೃದ್ಧಿಯಲ್ಲಿ ಬೆಳೆಯೋದಕ್ಕೆ ನಾವೇನ್ ಮಾಡ್ಬೇಕು, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡುವಾಗ ಆ ಪ್ರಯತ್ನ ಫಲಿಸುತ್ತದೆ. 1 ಕೊರಿಂಥ 10ನೇ ಅಧ್ಯಾಯದಲ್ಲಿ 33ನೇ ವಚನ ನೋಡ್ರಿ. ಪೌಲನ ಏನ್ ಹೇಳ್ತಾ ಇದ್ದಾನಂದ್ರೆ, ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಎಲ್ಲರನ್ನು ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸುವವನಾಗಿದ್ದೇನೆ. ನೋಡ್ರಿ, ಹಲ್ಲೆಲೂಯಾ. ಇನ್ ಹೇಳ್ತಾ ಇದ್ದಾರೆ ಪೌಲನು ಆ ಕೊರಿಂಥ ಸಭೆಗೆ ಮೊದಲನೇ ಪತ್ರಿಕೆ ಬರೀತಾ ಅಲ್ಲಿ ಕೂಡ ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ, ಅಂದ್ರೆ ನನ್ನ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು, ಏನೋ ಈ ಭೂಮಿಯಲ್ಲಿರುವಂತ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಎಲ್ಲರನ್ನು ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸುವನಾಗಿದ್ದೇನೆ. ಎಲ್ಲರನ್ನು ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸಕ್ಕೆ ನಿಜವಾಗಲೂ ತುಂಬಾ ಕಷ್ಟ ಅಂದ್ರೆ ಕಷ್ಟ. ಆದ್ರೆ ಅದನ್ನೇನ್ ಮಾಡ್ತಾ ಇದ್ದೇನೆ, ಎಲ್ಲರನ್ನು ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸುವನಾಗಿದ್ದೇನೆ. ಒಂದೊಂದು ಸಾರಿ ಕೆಲವರು ಯಾವುದೋ ಒಂದು ರೀತಿಯಲ್ಲಿ ಕುಡಿತದ ಅಮಲಿಗೆ ಒಳಗಾಗಿರ್ತಾರೆ. ಇಲ್ಲ ಅದನ್ನ ನಾನು ಬಿಟ್ಟಕ್ಕೆ ಆಗಲ್ಲ ಅಂತಾರೆ. ಆದ್ರೆ ಆ ಕುಡುಕ ನೀನ್ ದೂರ ಇರುವಂತ ನಾವು ಬಿಡೋಕ್ ಆಗಲ್ಲ. ಅವನೇನ್ ಮಾಡ್ಬೇಕು, ಅವನ ರೀತಿಯಲ್ಲೇ ಅವನೇನ್ ಮಾಡ್ಬೇಕು, ನಾವು ತರಬೇಕು. ಅವನ ಹತ್ರನೇ ಇದ್ಕೊಂಡು ಅವನ ಪ್ರೀತಿ ಮಾಡಿಕೊಂಡು ಅವನಿಗೆ ಸಾಧ್ಯವಾದಷ್ಟು ದೇವರ ವಿಷಯಗಳನ್ನು ತಿಳಿಸುತ್ತಾ ನಮ್ಮ ಸಾಕ್ಷಿ ಮುಖಾಂತರ ಅವನ ಮನ ಪರಿವರ್ತನೆ ಆಗುವ ಹಾಗೆ ನಾವು ಅವನು ಬದಲಾಯಿಸ್ಬೇಕು. ಚೀತು ನೀನ್ ಕುಡುಕ, ನೀನ್ ಸರಿಲ್ಲ ಅಂತ ಅವನು ಬಿಟ್ಟು ಬಿಡಬಾರ್ದು. ಇನ್ನೊಬ್ಬನು ಯಾವುದೋ ಒಂದು ಪಾಪದಲ್ಲಿ ಬಿದ್ದಿರ್ತಾನೆ, ಅವನು ನೀನ್ ಪಾಪದಲ್ಲಿ ಬಿದ್ದೀಯ ಅಂತ ನಾವು ಬಿಟ್ಟು ಬಿಡಬಾರ್ದು. ಯೇಸು ಕ್ರಿಸ್ತನ್ ಬಂದಿರೋದೆ ಪಾಪಗಳನ್ನು ರಕ್ಷಿಸುವುದಕ್ಕಾಗಿ, ಕುಡುಕನ್ನು ರಕ್ಷಿಸುವುದಕ್ಕಾಗಿ, ಶಾಪದಲ್ಲಿ ಬಿದ್ದಿರುವಂತವ್ರು ರಕ್ಷಿಸೋದಕ್ಕಾಗಿ, ರೋಗಗಳಲ್ಲಿ ಬಿದ್ದಿರೋನ್ ರಕ್ಷಿಸುವುದಕ್ಕಾಗಿ, ಯೇಸು ಪ್ರಭುವೇ ಎಲ್ಲರನ್ನು ಪ್ರೀತಿಸುವುದಕ್ಕಾಗಿ ಬಂದಿರುವಾಗ ಆತನ ಅನುಚರರಾದಂತ ಆತನ ಮಾರ್ಗದಲ್ಲಿ ನಾವು ಜೀವಿಸುವಂತ ನಾವೇನು ಮಾಡಬೇಕು, ಎಲ್ಲರ ಪ್ರಯೋಜನಕ್ಕಾಗಿ ಚಿಂತಿಸಿ ನಾವೇನು ಮಾಡಬೇಕು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲರೂ ಮೆಚ್ಚಿಸುವುದಕ್ಕೆ ನಾವು ಇದು ಮಾಡಬೇಕು. ನಮ್ಗೆ ನಾವೇ ಟೀಕೆ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ನಮ್ಗೆ ನಾವೇ ಟೀಕೆ ಮಾಡಿಕೊಂಡ್ರೆ ಯಾವ ಪ್ರಯೋಜನ ಇಲ್ಲ, ಯಾವ ಅರ್ಥ ಇಲ್ಲ. ಫಿಲಿಪ್ಪಿ 2ನೇ ಅಧ್ಯಾಯ 3-4 ವಚನ ಏನ್ ಹೇಳ್ತದೆ? ಫಿಲಿಪ್ಪಿ 2ನೇ ಅಧ್ಯಾಯ 3-4 ವಚನ. ನಾನಾದರೂ ಶರೀರ ಸಂಬಂಧವುಗಳಲ್ಲಿಯೂ ಭರವಸವಿಟ್ಟರೂ ಇಡಬಹುದು, ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಅದಲ್ಲಮ್ಮ. ಫಿಲಿಪ್ಪಿಯವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 3-4 ವಚನಗಳು. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಸಾಕಮ್ಮ, ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ. ಅನೇಕ ಸಾರಿ ಕೆಲವು ಸಂದರ್ಭಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಕೆಲವು ಆಂಧ್ರದಲ್ಲಾಗ್ಲಿ ತಮಿಳುನಾಡದಲ್ಲಾಗ್ಲಿ ಅಲ್ಲೇನಾಗ್ತದಂದ್ರೆ ಅವರವರ ಕ್ಯಾಸ್ಟ್ಗೆ ಚರ್ಚ್ಗಳಿದೆ ಅಂತೆ. ಆ ಕ್ಯಾಸ್ಟ್ ಇಂದ ಬೇರೆಯವರು ಹೋಗ್ಬಾರ್ದಂತ ಚರ್ಚ್ಗಳಿಗೆ.
ಬೇರೆಯವ್ರಿಗೆ ಪ್ರವೇಶ ಇಲ್ಲ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಒಂದು ಆರ್ಸಿ ಸಭೆಯಲ್ಲಿ ಕೂಡ ಆ ಒಂದು ರಾಜಕೀಯ ಮಾಡ್ತಾರೆ. ಮತ್ತೆ ನಮ್ಮ ಆನ್ಲೈನಲ್ಲಿರುವಂಥ ಒಬ್ಬರು ಅವರು ಸ್ಕೂಲಲ್ಲಿ ಅವ್ರ ಮಗಳು ಕೆಲಸ ಮಾಡ್ತಾ ಇತ್ತು. ಆ ಕೆಲಸ ಮಾಡುವಂಥ ಆ ಮಗಳು ಕೂಡ ಅವ್ರು ಕೂಡ ಅವ್ರ ಚರ್ಚೆಗೆ ಹೋಗಕ್ಕೆ ಅವ್ರಿಗೆ ಅವಕಾಶ ಕೊಡ್ತಾ ಇರಲಿಲ್ಲ. ನಾನು ಹೋಗಿದ್ದೆ ಒಂದು ಸಾರಿ. ಅವ್ರನ್ನ ಕೇಳಿದ್ರೆ, ಅಯ್ಯ ಅವರು ಕ್ಯಾಸ್ಟಿಸಮ್ ಮಾಡ್ತಾರೆ, ಅವರು ಕ್ಯಾಸ್ಟಿಸಮ್ ಮಾಡ್ತಾರೆ, ನೀವು ದಲಿತರು, ನೀವು ಇಂಥವರು, ನಮ್ಮ ಇದರಲ್ಲಿ ಬರಂಗಿಲ್ಲ ಅಂತೇಳಿ ಏನು ಮಾಡಿದ್ರಂತೆ, ಅವ್ರ ಸಭೆಗೆ ಸೇರಿಸ್ತಾ ಇರ್ಲಿಲ್ವಂತೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಪಕ್ಷಪಾತದಿಂದ ಆಗಲಿ ಒಣ ಹೆಮ್ಮೆಯಿಂದ ಆಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸ್ಕೊಳ್ಳಲಿ. ಹಲ್ಲೆಲೂಯಾ. ನಾವು ನಮಗಿಂತ ಇನ್ನೊಬ್ಬರ ಶ್ರೇಷ್ಠ ಅಂತ ತಿಳ್ಕೋಬೇಕು. ನಾವು ಅವ್ರ ಗೌರವ ಕೊಡ್ಬೇಕು. ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಪ್ರೀತಿ ಮಾಡೋದನ್ನ ನಾವು ಕಲಿಬೇಕು. ನಾವು ಯಾಕಂದ್ರೆ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ವಿ. ಯೇಸು ಕ್ರಿಸ್ತನ ಮಕ್ಕಳಾಗಿರುವಾಗ ಯೇಸು ಕ್ರಿಸ್ತನು ಯಾವುದೇ ಒಂದು ಪಕ್ಷ ಭೇದವಿಲ್ಲದೆ ಇಡೀ ಜನರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟನು, ತನ್ನ ರಕ್ತ ಸುರಿಸಿದನು, ಇಡೀ ಜನಾಂಗಕ್ಕಾಗಿ ಆತನ ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಜನಿಸಿ ಬಂದಿದ್ದಾನೆ. ಹಾಗಾಗಿ ಆತನ ಅನುಚರರಾದಂತ, ಆತನ ಮಕ್ಕಳಾದಂತ, ಆತನ ಸೇವಕರಾದಂತ ಪ್ರತಿಯೊಬ್ಬರು ಏನ್ ಮಾಡಬೇಕು, ನನಗಿಂತ ನನ್ನ ನೆರೆಯವನು ಶ್ರೇಷ್ಠ. ಯಾವ ಸಂದರ್ಭದಲ್ಲಿ ಅವನು ಪಾಪದಲ್ಲಿ ಬಿದ್ದಿರೋಗ್ಬೋದು, ದೇವರು ಅವನು ಮುಟ್ಟಿದ್ರೆ, ದೇವರನ್ನು ದರ್ಶಿಸಿದ್ರೆ ನಮ್ಗಿಂತೂ ಚೆನ್ನಾಗಿ ಭಕ್ತಿಯಲ್ಲಿ ಅವನು ಬೆಳೆದು ಬರೋದಕ್ಕೆ ಅವಕಾಶ ಇದೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಶ್ರೇಷ್ಠರೆಂದ ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಅಂದ್ರೆ ನಮ್ಮ ಹಿತ ಮಾತ್ರ ನೋಡ್ಕೊಳ್ಬಾರ್ದಂತೆ, ಪರಹಿತವನ್ನು ನೋಡ್ಬೇಕಂತೆ. ಕನಿಷ್ಠ ಒಂದು ಅವನು ಪ್ರತಿದಿನ ನಾವು ಊಟ ಕೊಡಕ್ಕಾಗದಿದ್ರು ಒಂದು ದಿವಸ ಆದ್ರೂ ನಮ್ಮ ಕೈಲಾದ ಒಂದು ಸಹಾಯ ಮಾಡಿ ಅವನು ಪ್ರೀತಿಸಬೇಕು. ಆ ಕ್ರಿಸ್ತನ ಪ್ರೀತಿಯನ್ನ ನಾವು ತೋರಿಸ್ಬೇಕು. ನಾವು ಯಾವ ರೀತಿಯಲ್ಲಿ ಕರ್ತನ ಮೆಚ್ಚಿಸ್ಬೇಕು ಅದಂದ್ರೆ ನಮ್ಮನ್ನು ನಾವು ಮಾತ್ರ ಮಾಡ್ಕೊಳ್ದೆ ಪರಹಿತ ನೋಡ್ಬೇಕು. ನಾವು ಸ್ವತಃ ಸ್ವಹಿತವನ್ನು ತ್ಯಜಿಸಬೇಕು, ಪರಹಿತವನ್ನ ನೋಡಿ ಈ ರೀತಿಯಾಗಿ ದೇವರನ್ನ ನಾವು ಮೆಚ್ಚಿಸಬಹುದು. ಇನ್ನು ಇದರಲ್ಲಿ ನಾವು ನೋಡ್ತೀವಿ, ಜ್ಞಾನೋಕ್ತಿಗಳಲ್ಲಿ 16ನೇ ಅಧ್ಯಾಯ 18ನೇ ವಚನ ಏನ್ ಹೇಳ್ತದೆ, ಜ್ಞಾನೋಕ್ತಿ 16:18, ಗರ್ವದಿಂದ ಭಂಗ, ಹುಬ್ಬಿನಿಂದ ದೊಗ್ಗು. ನೋಡ್ರಿ, ನಾವು ಏನ್ ಮಾಡಿದ್ರೆ ಸ್ವಾಹಿತಕ್ಕೆ ಅನೇಕ ಸಾರಿ ನಮ್ಮನ್ನು ನಾವು ಮೋಸಗೊಳಿಸ್ಕೊಳ್ತೀವಿ. ನಮ್ಗೆ ನಾವು ಮೋಸ ಕೊಳ್ತೇವೆ. ನನಗಿಂತ ಏನು ಹಾಗೆ ಇರಬಾರ್ದು. ನಾನಾಗ್ಲಿ ಯಾರೇ ಆಗ್ಲಿ ಆರಿರಬೇಕು. ಗರ್ವ ಪಡಬಾರ್ದು. ದೇವರ ಮುಂದೆ ಗರ್ವ ಪಟ್ರೆ ಆತನ ದಬ್ಬಿ ಬಿಡ್ತಾನೆ. ಉಬ್ಬಿನಿಂದ ದಬ್ಬು. ಯಾರು ಉಬ್ಬುತ್ತಾರೋ, ಯಾರು ತಮ್ಮನ್ನು ತಾವು ಹೆಚ್ಚಿಸ್ಕೊಳ್ತಾರೋ ಆಗಲೇ ಅವರ ಪತನ ಸ್ಟಾರ್ಟ್ ಆಗ್ತದೆ ಅಥವಾ ಅವರ ನಾಶನ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಈ ಪ್ರೈಡ್, ಇಂಗ್ಲಿಷ್ ಅಲ್ಲಿ ಫ್ರೈಡ್ ಅಂತ ಹೇಳ್ತಾರೆ. ಫ್ರೈಡ್ ಅಂದ್ರೆ FRIDE 5 ಅಕ್ಷರಗಳಿರ್ತದೆ. 5 ಅಕ್ಷರಗಳಲ್ಲಿ ಮಧ್ಯ ಒಂದು ಅಕ್ಷರ ಇದೆ, ಹೈ ಅಂತ. ಹೈ ಅಂದ್ರೆ ನಾನು 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 ಎಂಬ ಪದನ ಕ್ರೈಸ್ತರಾದಂತ ಪ್ರತಿಯೊಬ್ಬರು ತೆಗೆದುಬಿಡಬೇಕು. ನಾನು ಅನ್ನೋದು ಬಳಸೋದಕ್ಕಿಂತ ನಾವು ಅಂತ ಬಳಸಿದ್ರೆ ನಾವು ದೇವರ ಮಕ್ಕಳು, ನಾನು ದೇವರ ಮಗನು, ನಾನು ದೇವರ ಮಗಳು ಅನ್ನೋದಕ್ಕಿಂತ ನಾವು ದೇವರ ಮಕ್ಕಳು, ನಾವು ದೇವರನ್ನು ಪ್ರೀತಿಸುವಂತರು, ದೇವರು ನಮಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ, ಆತನೊಬ್ಬನೇ ಶ್ರೇಷ್ಠನೆಂಬುದಾಗಿ ನಾವು ಎಂಬ ಪದವನ್ನು ಬಳಸಿದ್ರೆ ಖಂಡಿತ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಇಲ್ಲಿ ರೋಮಾಪುರದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯ 28ನೇ ವಚನದಲ್ಲಿ ನಾನು ಎಂಬ ಕೆಲವರು ಅಂತವ್ರನ್ನ ಏನ್ ಮಾಡ್ತಾನಂದ್ರೆ ದೇವರ ಸೈತಾನ್ಗೆ ಒಪ್ಸಿ ಬಿಡ್ತಾನಂತೆ. ಇಲ್ಲಿ ಒಂದು ಪಾಪದ ಇದರಲ್ಲಿ ಬಿದ್ದೋಗಿರ್ತಾರೆ, ಅವ್ರನ್ನ ದೇವ್ರ ಏನ್ ಮಾಡ್ತಾನಂದ್ರೆ 1:28 ನಾವು ನೋಡ್ತೇವೆ. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ನೋಡ್ರಿ, ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಅಂದ್ರೆ ದೇವರ ಇಷ್ಟಗಳು ಅವ್ರಿಗೆ ಇಷ್ಟ ಇಲ್ಲ. ನಾವು ಇಲ್ಲಿ ಎಲ್ಲಿಂದ ನೋಡ್ಕೊಳ್ತೀವಿ ಅಂದ್ರೆ 18ನೇ ವಚನದಿಂದ ಅಲ್ಲಿ ನಾವು ನೋಡ್ಕೊಳ್ಳುವಾಗ 28ನೇ ವಚನಕ್ಕೆ ಬರುವಾಗ ಏನಾಗುತ್ತಂದ್ರೆ ಈ ಕಾರ್ಯಗಳು ದೇವ್ರಿಗೆ ಇಷ್ಟ ಇಲ್ಲ, ಆದ್ರೆ ಅವೇ ಅವ್ರಿಗಿಷ್ಟ.
ಯಾವಾಗ ದೇವ್ರಿಗೆ ಇಷ್ಟವಿಲ್ಲದ ಕಾರ್ಯಗಳು ಅವ್ರು ಮಾಡಕ್ ಹೋದ್ರು, ಜಂಬ ಪಟ್ರು, ತಮ್ಮಗ್ ತಾವು ಉಬ್ಬಿಕೊಂಡು ಜೀವನ ಮಾಡಕ್ ಹೋದ್ರು, ಅವಾಗ ಏನ್ ಮಾಡ್ದ, ದೇವರು ಅಲ್ಲದ ಕೃತ್ಯಗಳು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟಕ್ಕೆ ಭಾವಿಸಿ ಒಪ್ಪಿಸಿದನು. ಅಂದ್ರೆ ಸೈತಾನ್ಗೆ ಒಪ್ಪಿಸ್ಬಿಡ್ತಾನೆ. ಇವರು ನನ್ನ ರಾಜ್ಯದವರಲ್ಲ, ಇವರು ನಿನ್ನ ರಾಜ್ಯದವರು, ನಿನ್ಗಿಷ್ಟ ಬಂದ ರೀತಿಯಲ್ಲಿ ಇವರು ಉಪಯೋಗಿಸ್ಕೊ ಅಂತೇಳಿ. ಅಲ್ಲಿ ನಾವು ನೋಡುವಾಗ ಸುಮಾರು 21 ಅವ್ರ ಹತ್ರ ಅಲ್ಲದ ಕಾರ್ಯಗಳಿರ್ತವೆ. 29, 30 ವಚನಗಳಲ್ಲಿ 31ನೇ ವಚನ ತನಕ ನೋಡುವಾಗ ಅವರಲ್ಲಿ ಅನಿಷ್ಟ ಭಾವದ ಕಾರ್ಯಗಳು ಎಂತ ಇರ್ತಾವೆ ಅಂದ್ರೆ, ನೋಡ್ರ ಅಲ್ಲಿ ನಾವು ನೋಡ್ತೇವೆ, ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಕೃತ್ಯಗಳಿಂದಲೂ, ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿರುವುದಾರರು, ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವರು, ಕೇಡನ್ನು ಕಲಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕ ಇಲ್ಲದವರು, ಮಾತಿಗೆ ತಪ್ಪುವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು ಆದರು. ನೋಡ್ರಿ, 21 ರೀತಿಯ ಏನು ಪಾಪದ ಕಾರ್ಯಗಳಲ್ಲಿದ್ದಾರೆ. ಅಂತವ್ರನ್ನ ದೇವ್ರು ಏನ್ ಮಾಡ್ತಾನೆ, ಅನಿಷ್ಟ ಭಾವಕ್ಕೆ ಒಪ್ಪಿಸ್ಬಿಡ್ತಾನೆ. ಅಂದ್ರೆ ಸೈತಾನ್ಗೆ ಒಪ್ಪಿಸ್ಕೊಡ್ತಾನೆ. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ, ವೈಯಕ್ತಿಕವಾಗಿ ದೇವರನ್ನು ಮೆಚ್ಚಿಸುವಾಗ, ದೇವರನ್ನು ಘನಪಡಿಸುವಾಗ ಪರರ ಹಿತವನ್ನು ಕೂಡ ನಾವು ನೋಡ್ಬೇಕು. ಅವರು ನಮ್ಮನ್ನು ಪ್ರೀತಿದೇ ಮಾಡದೆ ಹೋದ್ರೆ ಚಿಂತೆ ಇಲ್ಲ, ನಾವು ಅವ್ರನ್ನ ಏನ್ ಮಾಡ್ಬೇಕು, ಪ್ರೀತಿಸುವವರಾಗಿರ್ಬೇಕು. ಅವರು ಅದನ್ನ ಅರ್ಥ ಮಾಡ್ಕೊಂಡ್ರೆ ದೇವ್ರು ಅವರನ್ನು ಆಶೀರ್ವಾದ ಮಾಡ್ತಾನೆ. ಅವ್ರು ಅರ್ಥ ಮಾಡ್ಕೊಳ್ಳಿಲ್ವಾ, ಅವ್ರು ಅದೇ ಪ್ರಕಾರ ಜೀವಿಸಿರೋ, ದೇವ್ರು ಏನ್ ಮಾಡ್ತಾನೆ, ಸೈತಾನ್ಗೆ ಒಪ್ಪಿಸ್ಕೊಟ್ಬಿಡ್ತಾನೆ, ಇವರು ನಿನ್ನರವರು. ಎರಡನೇದಾಗಿ ನಾವು ನೋಡುತ್ತೇವೆ, ಕುಟುಂಬವಾಗಿ ದೇವರನ್ನು ಮೆಚ್ಚಿಸಬೇಕು. ಕುಟುಂಬವಾಗಿ ದೇವರನ್ನ ಮೆಚ್ಚಿಸಬೇಕು ಅಂದ್ರೆ, ನಾವು ಕುಟುಂಬವಾಗಿ ದೇವರನ್ನು ಮೆಚ್ಚಿಸುವಾಗ ರೋಮ 8:8 ಏನ್ ಹೇಳುತ್ತೆ, ರೋಮಪುರದವರು ಬರೆದ ಪತ್ರಿಕೆ 8ನೇ ವಚನ, ಶರೀರ ಭಾವದೀನರು ದೇವರಿಗೆ ಮೆಚ್ಚಿಕೆಯಾಗಿರಲಾರರು. ಸಾಕು. ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರರು ಅಂದ್ರೆ, ಕೆಲವರು ಶಾರೀರವನ್ನೇ ಇಷ್ಟಪಡ್ತಾ ಇರ್ತಾರೆ. ಶಾರೀರವನ್ನ ಇಷ್ಟಪಟ್ಟು ಶಾರೀರಕ್ಕೆ ಅವರು ಹೆಚ್ಚಿನ ಪ್ರಾಧಾನ್ಯ ಕೊಡ್ತಾ ಇರ್ತಾರೆ. ಶರೀರಕ್ಕೆ ಉಡುಗೆ ತೊಡುಗೆಗಳು, ಅಲಂಕಾರಗಳು, ದೇವರ ಕಾರ್ಯಕ್ಕಿಂತ ತಮ್ಮನ್ನು ತಾವು ಶೃಂಗರಿಸಿಕೊಳ್ಳುವುದರಲ್ಲಿ, ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವುದಕ್ಕಾಗಿ. ಯಾಕೆಂದ್ರೆ ಈ ಶರೀರ ಅಲ್ಪದ್ದು. ಆವಾಗಲೇ ನಾವು ಓದ್ಕೊಂಡ್ವಲ್ಲ, ಈ ಶರೀರ ತಾತ್ಕಾಲಿಕ, ಈ ಶರೀರ ಏನಾಗಿದೆ, ಯಾವಾಗ ಹೋಗ್ತದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವೇನ್ ಮಾಡ್ಬೇಕು, ಶರೀರನ ವಿಷಯಗಳಲ್ಲಿ ನಾವು ಹೆಚ್ಚಿನ ಪ್ರಾಧಾನ್ಯ ಕೊಡಬಾರ್ದು. ದೇವರ ವಿಷಯದಲ್ಲಿ ನಾವು ಹೆಚ್ಚಿನ ಪ್ರಾಧಾನ್ಯ ಕೊಡಬೇಕು. ಇವುಗಳಿಂದ ದೇವರನ್ನು ಮೆಚ್ಚಿಸುವ ಆಗೋದಿಲ್ಲ. ಯಾವುಗಳಿಂದ? ಶರೀರ ಇಚ್ಛೆಗಳಿಂದ, ಶರೀರ ಭಾವಗಳಿಂದ ನಾವು ದೇವರನ್ನು ಮೆಚ್ಚಿಸಿಕೊಳ್ಳಲ್ಲ. ಏನ್ ಮಾಡ್ಬೇಕಂತ ನಾವು ನೋಡುವಾಗ, ಗಲಾತ್ಯ 5ನೇ ಅಧ್ಯಾಯ ನಾವು ನೋಡುತ್ತೇವೆ. ಗಲಾತ್ಯ 5ನೇ ಅಧ್ಯಾಯದಲ್ಲಿ 16-17 ವಚನ ಏನ್ ಹೇಳುತ್ತೆ? ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ನೀವು ಒಂದಕ್ಕೊಂದು ಹೋರಾಡುತ್ತವೆ. ಇವು ಒಂದಕ್ಕೊಂದು ಅಂದ್ರೆ, ಶರೀರಕ್ಕೆ ಇಷ್ಟಪಟ್ಟಂತ ಆಸೆಗಳು ಲೋಕದಲ್ಲಿ ಅನೇಕ ಇದೆ. ಅದಕ್ಕಾಗಿ ಪೌಲನು ಗಲಾತ್ಯ ಸಭೆಗೆ ಬರೀತಾ ಇದ್ದಾನೆ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳ್ರಿ. ಯಾರು ಪವಿತ್ರಾತ್ಮನ ಅನುಸರಿಸಿ ನಡ್ಕೊಳ್ತಾರೋ ಅವರು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದ್ರೆ ಶರೀರ ಭಾವವು ಆತ್ಮಗೆ ವಿರುದ್ಧವಾಗಿದೆ. ಶರೀರ ಅಭಿಲಾಷಿಸುವುದಂತೂ ಶಾರೀರಿಕ ಮನುಷ್ಯರು, ನಮಗೆ ಉಡುಗೆ ತೊಡುಗೆಗಳು ಬೇಕು, ಖಂಡಿತ ಬೇಕು.
ಅದಕ್ಕೆ ಏನ್ ಮಾಡ್ಬೇಕು, ದೇವರಿಗೆ ಇಷ್ಟವಾದಂತ ಎಷ್ಟೋ ಉಡುಗೆ ತೊಡುಗೆಗಳು ಫ್ಯಾಷನ್ ನಮ್ಮ ಮಧ್ಯದಲ್ಲಿದೆ, ಅದನ್ನು ಮಾತ್ರ ನಾವು ಉಪಯೋಗಿಸಬೇಕು. ಅದು ಬಿಟ್ಟು ಲೋಕದಲ್ಲಿ ಇರುವಂತವರು ಲೋಕಾನುಸಾರವಾಗಿ ಮಾಡುವಂತಹ ಫ್ಯಾಷನ್ ನಾವೇನ್ ಮಾಡ್ಬೇಕು, ಮಾಡಬಾರ್ದು. ಉಡುಗೆಗಳಿದೆ, ನಾವು ಮೈ ತುಂಬಾ ಹಾಕುವಂತ ಬಟ್ಟೆಗಳಲ್ಲಿ ಎಷ್ಟೋ ಜನ ಎಷ್ಟೋ ಹಂದವಾಗಿ ಚಂದವಾಗಿ ಕಾಣ್ತಾರೆ. ಹಾಗಾಗಿ ಏನೋ ಶರೀರಕ್ಕೆ ಯಾವುದು ಹೆಚ್ಚಾಗಿ ಪ್ರಾಧಾನ್ಯತೆ ಕೊಡದೆ ನಾವೇನ್ ಮಾಡ್ಬೇಕು, ದೇವರ ಆತ್ಮನಿಗೆ ಪ್ರಾಧಾನ್ಯತೆ ಕೊಡಬೇಕು. ದೇವರಾತ್ಮನಿಗೆ ಪ್ರಾಧಾನ್ಯತೆ ಕೊಡುವಾಗ ದೇವರಾತ್ಮನು ನಮ್ಮನ್ನ ಏನ್ ಮಾಡ್ತಾನೆ, ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾನಂತೆ. ನೋಡ್ರಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾನೆ, ಶರೀರ ಅಭಿಲಾಷಿಸುವ ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವ ಶರೀರಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡ್ತವೆ. ಅಂದ್ರೆ ಶರೀರ ಆತ್ಮ ಒಂದಕ್ಕೊಂದು ಹೋರಾಡುವಾಗ ಆತ್ಮನೇ ಗೆಲ್ತಾನೆ. ಹಾಗಾಗಿ ನಾವೇನ್ ಮಾಡಬೇಕು, ದೇವರನ್ನ ಈ ರೀತಿಯಾಗಿ ಮೆಚ್ಚಿಸಬೇಕು. ಮತ್ತು ಮೂರನೇದಾಗಿ ಕರ್ತನ ಸೇವೆಯಲ್ಲಿ ಆತನನ್ನು ಮೆಚ್ಚಿಸಬೇಕು. ಅಂದ್ರೆ ದೇವರ ಸೇವೆಯಲ್ಲಿ ದೇವರಿಗೆ ನಮ್ಮ ಕೈಲಾದಷ್ಟು ಏನು ಆಗುತ್ತೋ ಅದು ಸೇವೆ ಮಾಡುವುದರಲ್ಲಿ ಆತನ ಮೆಚ್ಚಿಸಬಹುದು. ನಾವು ನೋಡ್ತೇವೆ 1 ಪೇತ್ರ 2ನೇ ಅಧ್ಯಾಯ 20ನೇ ವಚನ ಏನ್ ಹೇಳುತ್ತೆ, 1 ಪೇತ್ರ 2ನೇ ಅಧ್ಯಾಯ 20ನೇ ವಚನ ಬಿ ಭಾಗದಲ್ಲಿ ಒಂದು ಮಾತಿದೆ ನೋಡ್ರಿ. 1 ಪೇತ್ರ 2ನೇ ಅಧ್ಯಾಯ 20ನೇ ವಚನ ಬಿ ಭಾಗದಲ್ಲಿ ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ನೋಡ್ರಿ, ಆದ್ರೆ ಒಳ್ಳೆಯದನ್ನು ಮಾಡಿ, ನಾವು ಒಳ್ಳೆಯದು ಮಾಡುವಾಗ ಅಕಸ್ಮಾತ್ ಒಳ್ಳೆಯದ್ರ ಮುಖಾಂತರ ನಮಗೆ ಏನಾದ್ರೂ ಸಂಕಟ ಬರ್ತದ, ವೇದನೆಗಳು ಬರ್ತದ, ನಿಂದನೆಗಳು ಪಡ್ತಾವ, ಬಾಧೆಗಳು ಬರ್ತದ, ಭಯ ಪಡಬೇಕಾಗಿಲ್ಲ. ನೀವು ಒಳ್ಳೆಯದೇನನ್ನು ಮಾಡಿ ಬಾಧೆ ಪಡೆದ್ರಲ್ಲಿ ನೀವು ತಾಳ್ಮೆಯಿಂದಿದ್ದಾರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಅಂದ್ರೆ ದೇವರ ಮುಂದೆ ಎಷ್ಟೋ ಉತ್ತಮವಾಗಿದೆ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆ 3ನೇ ಅಧ್ಯಾಯ 17ನೇ ವಚನ ಏನ್ ಹೇಳುತ್ತೆ, 17-18. ಕೆಟ್ಟ ನಡತೆ ಉಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆ ಉಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ಇಲ್ಲೇನ್ ಹೇಳ್ತದೆ, ಕೆಟ್ಟ ನಡತೆ ಉಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆ ಉಳ್ಳವರಾಗಿ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತನಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆ ಪಟ್ಟು ಸತ್ತನು. ಅಂದ್ರೆ ಪಾಪ ನಿವಾರಣೆಗೋಸ್ಕರ ಆ ದೇವಾದಿ ದೇವನು ಯೇಸು ಕ್ರಿಸ್ತನು ಬಾಧೆ ಪಟ್ಟು ಸತ್ತಿರುವಾಗ ನಾವು ಕೂಡ ಕರ್ತನ ಸೇವೆಯಲ್ಲಿ ಅನೇಕ ಹಿಂಸೆಗಳು ಬರ್ಬೋದು, ಶೋಧನೆಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು. ನಾವೇನ್ ಮಾಡ್ಬೇಕು, ಸಂತೋಷವಾಗಿ ಮುಂದೆ ಹೋಗ್ಬೇಕು. ಯಾಕಂದ್ರೆ ಆ ಯೇಸು ಕ್ರಿಸ್ತನೇ ಈ ಲೋಕಕ್ಕಾಗಿ ಪ್ರಾಣ ಕೊಟ್ಟಿದ್ದಾನೆ. ಅದರಲ್ಲಿ ನಾವು ಎಷ್ಟು ಮಾತ್ರನೂ ಹಿಂಜರಿಬಾರ್ದು. 4ನೇ ಅಧ್ಯಾಯ 13ನೇ ವಚನ ಏನ್ ಹೇಳುತ್ತೆ, 4ನೇ ಅಧ್ಯಾಯ 13ನೇ ವಚನ ನೋಡ್ರಿ ಏನ್ ಹೇಳ್ತದೆ, ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷ ಪಟ್ಟು ಉಲ್ಲಾಸಗೊಳ್ಳುವಿರಿ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗ್ರಿ. ಅಂದ್ರೆ ಯೇಸು ಕ್ರಿಸ್ತನ ನಿಮಿತ್ತ ನಾವು ಎಷ್ಟು ಬಾಧೆ ಪಟ್ರು ಅಷ್ಟರ ಮಟ್ಟಿಗೆ ನಾವೇನ್ ಮಾಡ್ಬೇಕಂತೆ, ಸಂತೋಷವುಳ್ಳವರಾಗಿರ್ಬೇಕಂತ, ಉಲ್ಲಾಸಗೊಳ್ಳುವಿರಿ. ಅಂದ್ರೆ ಆತನ ಪ್ರತ್ಯಕ್ಷತೆಯಲ್ಲಿ ನೀವು ಸಂತೋಷ ಪಟ್ಟು ಉಲ್ಲಾಸಗೊಳ್ಳುವಿರಿ. ಅಂದ್ರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷದಲ್ಲಿ ಯೇಸು ಕ್ರಿಸ್ತ ನಿಮಿತ್ತವಾಗಿ ನಾವು ದೇವರ ಸೇವೆಯಲ್ಲಿ ಎಷ್ಟು ಪ್ರಯಾಸ ಪಟ್ಟೆವೋ ಅಷ್ಟು ಉಲ್ಲಾಸವಾಗಿ ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವು ಮಧ್ಯಾಕಾಶಕ್ಕೆ ಎತ್ತಲ್ಪಟ್ಟು ದೇವರ ರಾಜ್ಯದಲ್ಲಿ ನಾವು ಸೇರ್ತೀವಿ. ರೀಸೆಂಟ್ ಆಗಿ ಒಂದು ಯೂಟ್ಯೂಬ್ ಅಲ್ಲಿ ಕೇರಳದಲ್ಲಿ ಇಬ್ಬರು ನನ್ಸ್ ಅಂದ್ರೆ ಸನ್ಯಾಸಿಗಳು, ಸ್ತ್ರೀಯರು, ದೇವರಿಗಾಗಿ ತಮ್ಮನ್ನು ಮೀಸಲಾಗಿ ಇಟ್ಕೊಂಡಂತ ಸ್ತ್ರೀಯರು ಎಲ್ಲೋ ಒಂದು ಒಂದು ಹಳ್ಳಿಗಾಡಲ್ಲಿ ಯೇಸು ಸ್ವಾಮಿನ ಕಂಡುಕೊಂಡಿರುವಂತ ಒಂದು ವಿಶ್ವಾಸಿಗಳ ಮಧ್ಯದಲ್ಲಿ ಅವ್ರು ಪ್ರಯಾಣ ಮಾಡಿ ಅವರ ಸ್ವಾರ್ಥ ಸಾರ್ಲಿಕ್ಕೆ ಹೋಗಿರುವಾಗ ನೀವು ಮತಾಂತರ ಮಾಡಕ್ ಬಂದಿದ್ದೀರ ಅಂತ ಹೇಳಿ ಛತ್ತೀಸ್ಗಢದಲ್ಲಿ ಅವ್ರನ್ನ ಹಿಡ್ದಾಕ್ಬಿಡ್ತಾರೆ. ವಯಸ್ಸಾದಂತ ಆ ಸ್ತ್ರೀಯರು
ಅವರಿಬ್ಬರನ್ನು ಏನ್ ಮಾಡ್ತಾರೆ, ಅರೆಸ್ಟ್ ಮಾಡಿಬಿಡ್ತಾರೆ. ಅವ್ರ ಹೆಣ್ಣು ಮಕ್ಕಳೇ ಹೋಗಿ ಅವ್ರನ್ನ ಬೈದು ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸ್ FIR ಮಾಡ್ತಾರೆ. ಅದು ಗೊತ್ತಾದ ಮೇಲೆ ಇಡೀ ಆಂಧ್ರ, ಕರ್ನಾಟಕ, ಏನು ಕೇರಳ, ಛತ್ತೀಸ್ಗಢ, ಕೆಲವರು ದೊಡ್ಡವರೆಲ್ಲನು ಏನೋ ಪ್ರಿಯಾಂಕಾ ಗಾಂಧಿ ಇವರು ಸಮೇತ ಅದರ ಮೇಲೆ ಗಮನ ಹರಿಸಿದ್ರು. ಇಡೀ ದೇಶನೇ ಗಮನ ಹರಿಸುವ ರೀತಿಯಲ್ಲಿ ಅದು ಕ್ರಿಯೇಟ್ ಆಯ್ತು. ಆಮೇಲೆ ತಕ್ಷಣ ಅವರು FIR ಆಗಿದೆ, ಏನ್ ಮಾಡಕ್ಕಾಗಲ್ಲ. ಆಮೇಲೆ ಬೇಲ್ ಕೊಟ್ಟು ಆಚೆ ಬರುವ ರೀತಿಯಲ್ಲಿ ದೇವರು ಅನೇಕರು ಹಿಂದೂ ಸಹೋದರ ಸಹೋದರಿಯರೇ ಬಂದು ಇವ್ರ ಬಗ್ಗೆ ಏನು ಕನಿಕರ ಪಟ್ಟು ಒಬ್ಬ ವಯಸ್ಸಾದಂತ ಸ್ತ್ರೀಯರನ್ನ ಇಷ್ಟು ಅವಮಾನವಾಗಿ ನೀವು ಅರೆಸ್ಟ್ ಮಾಡುವಂತ FIR ಮಾಡುವಂತ ಅಗತ್ಯ ಏನಿತ್ತು ನಿಮಗೆ? ಅವ್ರು ವಯಸ್ಸಾದಂಥವ್ರು, ಅದು ಜೈಲಲ್ಲಿ ಬರೀ ನೆಲದ ಮೇಲೆ ಮಲಗಿಸಿದ್ದಾರೆ. ಅವ್ರ ಕನಿಷ್ಠ ಚಾಪೆಯನ್ನು ಕೂಡ ಕೊಟ್ಟಿಲ್ಲ. ಅದಿನ್ನೂ ದೊಡ್ಡ ಟೀಕೆ ಆಗ್ತದೆ, ದೊಡ್ಡ ಅವರು ಉತ್ತರ ಕೊಡಬೇಕಾಗುತ್ತೆ. ಅಂದ್ರೆ ಈ ದೇವರಿಗೆ ವಿರುದ್ಧವಾದಂಥ ಮಕ್ಕಳು ಏನ್ ಮಾಡ್ತಾರೆ, ಈ ರೀತಿ ಮಾಡುವಾಗ ನಾವು ಬಾಧೆ ಪಡೋ ಅವಶ್ಯಕತೆ ಇಲ್ಲ, ನಾವು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಕ್ರಿಸ್ತನ ಮೇಲೆ ಅಪ್ಪ ನನಗಾಗಿ ನಿಂತಿಂದ ಒಂದು ಚಡಿ ಏಟು ಸಮಾನ ಕೂಡ ಈ ಬಾಧೆ ಇಲ್ಲ. ನನಗಾಗಿ ಒಂದು ಕಂಬಿ 40 ಏಟು ನೀನು ತಿಂದಿದ್ಯಾ, ಅದರಲ್ಲಿ ಒಂದು ಏಟು ತಿನ್ನಷ್ಟು ಬಾಧೆ ನನ್ಗಾಗಿಲ್ಲ. ನಿನ್ನ ನಿಮಿತ್ತ, ನಿನ್ನ ಸೇವೆ ನಿಮಿತ್ತ ಅವಮಾನ ಆಗ್ಬೇಕಾ, ನಾನು ಅವಮಾನ ಪಡ್ತೀನಿ. ಹೊಡೆತಗಳು ತಿನ್ಬೇಕಾ, ನಾನು ತಿಂತೀನಿ. ಇನ್ನೇನೋ ನಷ್ಟ ಹೋಗ್ಬೇಕಾ, ನಷ್ಟ ಹೋಗ್ತೀನಿ ಅಂತೇಳಿ ಕರ್ತನ ಸೇವೆಯಲ್ಲಿ ನಾವು ನಷ್ಟಪಟ್ರೆ ಅದರ ಪ್ರತಿಫಲ ದೇವರು ಇನ್ನು ಹೆಚ್ಚಾಗಿ ನಮ್ಗೆ ಕೊಡ್ತಾನೆ. 16ನೇ ವಚನ ಏನ್ ಹೇಳ್ತಲ್ಲಿ, ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಿ. ಹಲ್ಲೆಲೂಯಾ. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡೆದ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಯಾವ ಹೆಸರು? ಯೇಸು ಕ್ರಿಸ್ತನ ಹೆಸರಿನಿಂದಲೇ ನಾವೇನ್ ಮಾಡ್ಬೇಕು, ದೇವರನ್ನು ಘನಪಡಿಸಬೇಕು. ಅಪ್ಪ ನಿನ್ನ ಹೆಸರು ನಿಮಿತ್ತ ನಾನು ಬಾಧೆ ಪಟ್ಟಿದ್ದೀನಿ, ಸ್ತೋತ್ರಪ್ಪ, ಒಂದು ಅವಕಾಶ ನಾನು ಕೊಟ್ಟಿದೆಯಲ್ಲ, ಒಂದು ಅವಕಾಶ ನಾನು ಸಿಕ್ತಲ್ಲ ಅಂತ ಹೇಳಿ ಏನ್ ಮಾಡ್ಬೇಕು, ನಾವು ದೇವರನ್ನ ಇನ್ನೂ ಹೆಚ್ಚಾಗಿ ದೇವರನ್ನ ಘನಪಡಿಸಬೇಕು. ನಾವು ಖಂಡಿತ ಪೌಲನ ಜೀವಿತದಲ್ಲಿ ಅವನು ಎಷ್ಟೋ ಸಾರಿ ಎಷ್ಟೋ ರೀತಿಯ ಆತನ ಹಿಂಸೆ ಪಟ್ಟಿದ್ದಾನೆ. ನಾವಿನ್ನು 2 ಕೊರಿಂಥರಲ್ಲಿ 11ನೇ ಅಧ್ಯಾಯ 23ರಿಂದ 27ನೇ ವಚನದಲ್ಲಿ ಅವನ ಪೌಲನ ಜೀವಿತದಲ್ಲಿ ಎಷ್ಟು ಕಷ್ಟ ನೋವುಗಳು ಉಂಟಾಯ್ತಂದ್ರೆ ಅಲ್ಲಿ ಬಹಳ ವಿವರವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. 2 ಕೊರಿಂಥ 11ನೇ ಅಧ್ಯಾಯ 23ರಿಂದ 27 ವಚನಗಳಲ್ಲಿ ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆ ಒಳಗೆ ಬಿದ್ದೆನು, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯಳಕ್ಕೆ ಸಿಕ್ಕಿಕೊಂಡೆನು. 5 ಸಾರಿ ಯೋಧ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗವು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲೇ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ನೋಡಿದ್ರ ಎಷ್ಟು ಪ್ರಯಾಸ ಪಟ್ಟಿದ್ದಾನೆ ಆತನು. ಅಂದ್ರೆ ಯೇಸು ಸ್ವಾಮಿ 1 ಸಾರಿ ತಿಂದ್ರೆ ಪೌಲನು 5 ಸಾರಿ ತಿಂದಿದ್ದಾನೆ. ಮತ್ತು ಸರ್ಕಾರ ಗೌರ್ಮೆಂಟ್ ಅವ್ರ ಕಡೆಯಿಂದ ಏಟುಗಳು ತಿಂದಿದ್ದಾನೆ. ಜನರಿಂದ ಕಲ್ಲೇಟುಗಳು ತಿಂದಿದ್ದಾನೆ. ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರಗಳ ಅಪಾಯಗಳು, ಊರಲ್ಲಿ ಅಪಾಯಗಳು, ಅಡವಿಯಲ್ಲಿ ಅಪಾಯಗಳು, ಭಯಂಕರವಾದ ಕಷ್ಟಗಳು ಪಟ್ಟಿದ್ದಾನೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಪೌಲನು ನನ್ನ ನಿಮಿತ್ತವಾಗಿ ಎಷ್ಟು ಕಷ್ಟ ಪಡಬೇಕು, ಎಷ್ಟು ಪ್ರಯಾಸ ಪಡಬೇಕು, ನಾನೇ ಅವನಿಗೆ ರುಚಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಆ ಯೇಸು ಕ್ರಿಸ್ತನು ನಿಮಿತ್ತವಾಗಿ ಪೌಲನು ಕೊಟ್ಟಂತ ಬಾಧೆಯಲ್ಲಿ ನಾವು 1% ಕೂಡ ನಾವು ಕೊಡ್ತಾ ಇಲ್ಲ. ಆದರೆ ಈ ಕ್ರಿಸ್ತನ ನಿಮಿತ್ತ ನಾವು ಬಾಧೆ ಪಡೋದ್ರಲ್ಲಿ ಯಾವ ಅವಕಾಶ ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನು 1 ಕೊರಿಂಥ 10ನೇ ಅಧ್ಯಾಯ 31ನೇ ವಚನ ಹೇಳ್ತದೆ, ಉಂಡರು ಕುಡಿದರು ಇನ್ನೇನು ಮಾಡಿದ್ರು ಎಲ್ಲವನ್ನು ದೇವರ ಘನತೆಗಾಗಿ
ಮಾಡಬೇಕು. ನಾವು ಉಂಡ್ರು ಕುಡಿದ್ರು ಏನು ಮಾಡಿದ ದೇವರ ಗಂಟೆಗಾಗಿ ಮಾಡಿ ದೇವರನ್ನು ಮೆಚ್ಚಿಸುವರಾಗಿರ್ಬೇಕು. ಮತ್ತು 4ನೇದಾಗಿ ನಾವು ನೋಡುತ್ತೇವೆ, ದೇವರ ಮೇಲೆ ನಂಬಿಕೆ ಇಡಬೇಕು. ದೇವರ ಮೇಲೆ ನಂಬಿಕೆ ಇಡಬೇಕು. ಅನೇಕರಲ್ಲಿ ದೇವರ ಮೇಲೆ ಪರಿಪೂರ್ಣವಾದ ನಂಬಿಕೆ ಇಲ್ಲ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, 11ನೇ ಅಧ್ಯಾಯ 6ನೇ ವಚನ ಏನ್ ಹೇಳ್ತದೆ? ಇಬ್ರಿಯ 11:6. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆಂದು ನಂಬುವುದು ಅವಶ್ಯ. ನೋಡ್ರಿ, ದೇವರು ಪ್ರತಿಫಲ ಕೊಡುತ್ತಾನೆ ಎಂಬುದು ನಂಬುವುದು ಅವಶ್ಯ. ಅಂದ್ರೆ ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಕ್ಕಾಗಲ್ಲ. ಈ ಉದಾಹರಣೆಗೆ ಯಾರೋ ಹೇಳ್ತಾರೆ ನಮ್ಗೇನಂತ, ನಿಮ್ಮಪ್ಪ ನಿಮ್ಮಮ್ಮ ಅಂತೇಳಿ, ಅವಾಗ ನನ್ನ ಅಮ್ಮ ಅಂತ ನಾವು ನಂಬ್ತೀವಿ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಯಾರೋ ನಮ್ಗೆ ತಿಳಿಸ್ತಾರೆ, ಅದನ್ನ ನಾವೇನ್ ಮಾಡ್ಬೇಕು? ಪರಿಪೂರ್ಣವಾಗಿ ನಿಜವಾದ ನನ್ನ ದೇವರು, ನನ್ನ ರಕ್ಷಕನು, ನನಗೋಸ್ಕರ ಪ್ರಾಣ ಕೊಟ್ಟಂತ ದೇವರು, ಆತನ ನಂಬುವಾಗ ಎಲ್ಲ ಆತನ ಮಾಡ್ಲಿಕ್ಕೆ ಶಕ್ತಿ ಎಂಬುದಾಗಿ ನಾವೇನ್ ಮಾಡ್ಬೇಕು? ನಂಬಿಕೆಯಿಂದ ದೇವ್ರನ್ನ ನಂಬಬೇಕು. ಮತ್ತು ನಂಬಿಕೆಯಲ್ಲಿ ನಾವು ದೇವ್ರನ್ನ ಆರಾಧಿಸಬೇಕು. ಮತ್ತು ಇನ್ನು ಯಾಕಂದ್ರೆ ನಂಬಿಕೆಯಿಲ್ಲದ ಕ್ರಿಯೆಗಳು ಜೀವವಿಲ್ಲದಂತ ಹೇಳ್ತಾ ಇದೆ. ನೋಡ್ರಿ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 17ನೇ ವಚನ ಏನ್ ಹೇಳ್ತಾನೆ? ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ನೋಡ್ರಿ, ಕ್ರಿಯೆಗಳಿಲ್ಲದೆ ಅಂದ್ರೆ 14ನೇ ವಚನದಿಂದ 16ನೇ ವಚನ ಏನ್ ಹೇಳ್ತಾನೆ ಅಂದ್ರೆ, ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆ ಇವನನ್ನು ರಕ್ಷಿಸುವುದು. ಒಬ್ಬ ಸಹೋದರಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಏನೋ ಬಟ್ಟೆಯು ಆ ದಿನದ ಆಹಾರವಿಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದನ್ನು ಕೊಡದೆ ಸಮಾಧಾನದ ಹೋಗಿರಿ, ಬೆಂಕಿ ಕಾಯಿಸ್ಕೊಟ್ಟಿ ಹೊಟ್ಟೆ ತುಂಬಿಸ್ಕೊಳ್ಳಿ ಎಂಬ ಬರೀ ಮಾತಿನಿಂದ ಹೇಳಿದರೆ ಪ್ರಯೋಜನವೇನು? ಕ್ರಿಯೆಗಳಿಲ್ಲದ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಕ್ರಿಯೆಗಳಿಲ್ಲದ ನಂಬಿಕೆ ಜೀವವಿಲ್ಲದಾಗಿದೆ. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ಕ್ರಿಯೆಗಳ ಮುಖಾಂತರ ಕ್ರಿಸ್ತನ ನಂಬಿಕೆಯನ್ನು ನಾವು ಇತರಿಗೆ ತೋರಿಸಬೇಕಾಗಿದೆ. ಕ್ರಿಯೆಗಳಿಲ್ಲದ ನಂಬಿಕೆ ನಮ್ಮಲ್ಲಿ ವ್ಯರ್ಥವಾಗಿದೆ. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ಒಳ್ಳೇದೇನಿದೆಯೋ ಅದನ್ನು ಮಾಡಬೇಕು, ಅದನ್ನು ಮಾಡಿ ದೇವರನ್ನು ಮೆಚ್ಚಿಸಬೇಕು. 5ನೇದಾಗಿ ಒಳ್ಳೇದೇನಿದೆಯೋ ಅದನ್ನು ಮಾಡಿ ದೇವರನ್ನು ಮೆಚ್ಚಿಸಬೇಕು. ಯಾವುದು ಒಳ್ಳೆಯದು, ಯಾವುದು ಒಳ್ಳೆಯದಂತ ನೋಡುವಾಗ ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ 16ನೇ ವಚನ ಏನ್ ಹೇಳುತ್ತೆ? ಇಬ್ರಿಯ 13:16. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ನೋಡ್ರಿ ಏನ್ ಹೇಳ್ತಾರೆ? ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡ್ರಿ. ದೇವರ ಮಕ್ಕಳು ಇಡೀ ಪ್ರಪಂಚದಲ್ಲಿ ಒಳ್ಳೆ ಹೆಸರುವಾಸಿ ಬಂದಿದೆ ಅಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ದೇವರ ಮಕ್ಕಳೆಂಬ ಸೂಚನೆ ನಮಗೆ ಸಿಗ್ತಾ ಇದೆ. ಅಂದ್ರೆ ನಾವು ನೆನೆಸಬೇಕು ಏನಂದ್ರೆ ಒಳ್ಳೆಯದನ್ನು ಮಾಡಬೇಕು, ಪರೋಪಕಾರ. ಇವಾಗ ಮದರ್ ತೆರೆಸಾ ಅವರು ಬೇರೆ ದೇಶದ ಸ್ತ್ರೀ, ಆ ಮಗಳಿಗೆ ಚಿಕ್ಕ ವಯಸ್ಸು ಮದುವೆ ಆದ ಹೊಸದರಲ್ಲೇ ಆತನ ಗಂಡ ಸತ್ತೋಗ್ಬಿಟ್ಲಂತ. ಆಗ ಬೇರೆ ಮದುವೆ ಮಾಡ್ಕೋಬಹುದಾಗಿತ್ತು, ಆರಾಮಾಗಿ ತನ್ನ ಜೀವನ ಸಾಧಿಸಬಹುದಾಗಿತ್ತು. ಆದ್ರೆ ದೇವರು ಆಕೆಯಲ್ಲಿ ಒಂದು ಪ್ರೇರೇಪಣೆ ಕೊಟ್ಟು ಆ ದೇಶವನ್ನು ಬಿಟ್ಟು ಕೋಲ್ಕತ್ತಾ ರಾಜ್ಯಕ್ಕೆ ಬಂದು ನಮ್ಮ ಭಾರತ ದೇಶದಲ್ಲಿ ಆ ಕೋಲ್ಕತ್ತಾದಲ್ಲಿ ಒಂದು ಆಶ್ರಮ ಸ್ಟಾರ್ಟ್ ಮಾಡ್ತಾಳೆ. ಆ ಸ್ಟಾರ್ಟ್ ಮಾಡುವಾಗ ಆಕೆ ಎಷ್ಟೋ ರೀತಿ ಹಿಂಸೆ ಕೊಟ್ಟಿದ್ದಾರೆ. ಯಾಕಂದ್ರೆ ಒಳ್ಳೆ ಚಂದವಾಗಿದ್ದಾಳೆ, ಅಂದವಾಗಿದ್ದಾಳೆ. ಬೇರೆ ದೇಶದ ಹೆಣ್ಣು ಮಗಳು ಸಣ್ಣ ಪ್ರಾಯ, ಆ ಪ್ರಾಯದಲ್ಲಿ ಎಷ್ಟೋ ರೀತಿಯ ಆಕೆಗೆ ಹಿಂಸೆಗಳಾಗಿದೆ. ಆದರೂ ಯಾವುದಕ್ಕೂ ಆಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆಶ್ರಮ ಸ್ಟಾರ್ಟ್ ಮಾಡಿದಾಗ ಆ ಬೀದಿಯಲ್ಲಿ ಇರುವಂತಹ ಮಕ್ಕಳು, ದಿಕ್ಕಿಲ್ಲದಂತ ಮಕ್ಕಳನ್ನ ತಂದು ಒಂದು ರೂಮ್ ಮಾಡ್ಕೊಂಡು ಅದರಲ್ಲಿ ಪೋಷಣೆ ಮಾಡ್ಬೇಕಂದ್ರೆ ಯಾರು ಸಹಾಯ ಮಾಡಿದ ಸಂದರ್ಭದಲ್ಲಿ ಆಕೆ ಏನ್ ಮಾಡಿದಾರೆ ಅಂದ್ರೆ ಆ ಸೀರೆ ಉಟ್ಕೊಂಡು ನಮ್ಮ ಭಾರತ ದೇಶ ಪ್ರಕಾರ ಆ ಸೆರಗು ತಗೊಂಡೋಗಿ ಮನೆಗೂ ಚಾಚ್ತಾ ಇದಂತೆ. ನನಗೆ ಮಕ್ಕಳಿದ್ದಾರೆ, ಆಶ್ರಮ ನಡೆಸ್ತಾ ಇದ್ದೀನಿ, ಅವ್ರಿಗೆ ಊಟ ಇಲ್ಲ, ಸಹಾಯ ಮಾಡ್ರಿ ಅಂತೇಳಿ ಸೆರಗಿ ಕಡೆ ಹಿಂಗ ಚಾಚಿ
ಭಿಕ್ಷೆ ಬೇಡ ತಂದು ಆ ಮಕ್ಕಳನ್ನ ಸಾಕಿ ಸ್ಟಾರ್ಟ್ ಮಾಡ್ಲಂತೆ. ಯಾರೋ ಕುಷ್ಠರೋಗಿಗಳು, ಆ ಕಾಲದಲ್ಲಿ ಕುಷ್ಠರೋಗ ಬಂದ್ರೆ ಊರಾಚೆ ಹಾಕ್ಬಿಡ್ತಾ ಇದ್ರು. ಅಂಥವ್ರನ್ನೆಲ್ಲ ಸೆಳೆದು ಹಿಡಿದು ಅವರ ಹಾಗೆ ಅವ್ರ ಗಾಯಗಳು ತೊಳಿತಾ ಇತ್ತಂತೆ. ಹಂಗೆ ಮುಟ್ಕೊಂಡು ಅವ್ರ ಗಾಯಗಳು ತೊಳೆದು ಅವ್ರಿಗೆ ಔಷಧಿ ಹಾಕೋದು, ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು, ಈ ರೀತಿ ಎಷ್ಟೋ ದೊಡ್ಡ ಸೇವೆ ಮಾಡಿ ಆಕೆ ಒಂದು ಭಾರತ ದೇಶದ ಪ್ರಶಸ್ತಿ ಪಡ್ಕೊಂಡಿದ್ದಾಳೆ, ಭಾರತ ರತ್ನ ಪ್ರಶಸ್ತಿ ಪಡ್ಕೊಂಡಿದ್ದಾಳೆ. ಅಂದ್ರೆ ಆಕೆ ಮಾಡಿದಂತ ಆಶ್ರಮ ಸ್ಟಾರ್ಟು ಇವತ್ತು ಭಾರತ ದೇಶ ಅಂತ ಎಷ್ಟೋ ಆಶ್ರಮಗಳಿದೆ. ಎಷ್ಟೋ ಜನರು ಇವಾಗ 12 ಕೂಡ ಮಾಡ್ತಾ ಇದ್ರು. ಮೊದಲು ಕ್ರೈಸ್ತರು ಬಿಟ್ರೆ ಯಾರು ಆಶ್ರಮಗಳು ಮಾಡ್ತಾ ಇರ್ಲಿಲ್ಲ. ಪರೋಪಕಾರ ಮತ್ತು ಧರ್ಮ ಮಾಡುವುದನ್ನು, ಅಂದ್ರೆ ನಮ್ಮ ಕೈಲಾದಷ್ಟು ಭಿಕ್ಷೆ ಬೇಡುವಂತವ್ರು ಯಾರೋ ಸಹಾಯ ಬೇಡ್ದಾಗ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ನಾವು ಮಾಡ್ಬೇಕು. ಅದನ್ನ ಏನ್ ಮಾಡ್ಬೇಕು, ಮರೆಯಬೇಡ್ರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಅನೇಕ ರೀತಿ ಯಜ್ಞ ಹೋಮಗಳು ಸಮರ್ಪಣೆ ಮಾಡ್ತಾರೆ, ಅನೇಕ ದಾನ ಧರ್ಮಗಳು ಮಾಡ್ತಾರೆ. ಇವೆಲ್ಲ ನಾವು ಮಾಡ್ಬೇಕಂತೆ. ದೇವರ ಹೆಸರಲ್ಲಿ ಮಾಡುವಾಗ ದೇವರೇನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ, ದೇವರ ಆಶೀರ್ವಾದ ಮಾಡ್ತಾನೆ. ರೋಮ 12ನೇ ಅಧ್ಯಾಯ 13ನೇ ವಚನ ಏನ್ ಹೇಳ್ತದೆ? ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡ್ರಿ, ಅತಿಥಿ ಸತ್ಕಾರವನ್ನ ಅಭ್ಯಾಸಿಸಿರಿ. ಅಂದ್ರೆ ದೇವ ಜನರಿಗೆ, ಈಗ ಒಂದು ಉದಾಹರಣೆಗೆ ನಮ್ಮ ಸಭೆಯಲ್ಲಿ ಯಾರಿಗೋ ಒಂದು ಸಹಾಯ ಬೇಕಾಗಿ ಬಂತು, ಕೊರತೆ ಬಂತು, ಇಲ್ಲ ದೇವರ ಸೇವಕರಿಗೆ ಕೊರತೆ ಬಂತು. ನಾವೇನ್ ಮಾಡ್ಬೇಕಂದ್ರೆ ಇರೋಂಥವ್ರು ಏನ್ ಮಾಡ್ಬೇಕು, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ಅವ್ರು ಕೇಳಿದ ನನಗೆ ಭುವನೇಶ್ವರದಿಂದ, ಅಂದ್ರೆ ಒಡಿಶಾ ದೇಶದಲ್ಲಿ ಭುವನೇಶ್ವರಿಂದ ಒಬ್ಬ ತಾಯಿ ಪ್ರತಿ ತಿಂಗಳು ಫೋನ್ ಮಾಡ್ತಾಳೆ 3ನೇ ವಾರದಲ್ಲಿ. ಅವರು ಇರೋದು ಒಡಿಸ್ಸಾದಲ್ಲಿ, ಭುವನೇಶ್ವರ. ಅಲ್ಲಿಂದ ಫೋನ್ ಮಾಡ್ತಾಳೆ. ಹೇಗೆ ಸಿಕ್ತೋ ನನಗೆ ನಂಬರ್ ಗೊತ್ತಿಲ್ಲ. ಫೋನ್ ಮಾಡಿ, ಅಯ್ಯ ನಿಮ್ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಮೂರನೇ ವಾರದಲ್ಲಿ, ತಿಂಗಳಲ್ಲಿ 3ನೇ ವಾರದಲ್ಲಿ 11 ಗಂಟೆಯಿಂದ 12 ಗಂಟೆಗೆ ನಿಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡ್ರಿ. 1 ಗಂಟೆ ಪ್ರಾರ್ಥನೆ ಮಾಡ್ರಿ, ನಿಮ್ಮ ಎಲ್ಲರಿಗೂ ಸಂಬಂಧಪಟ್ಟ ಎಲ್ಲರಿಗೂ ತಿಳಿಸಿರಿ ಅಂತ ಹೇಳ್ತಾಳೆ. ಅಂತ ಒಳಗೆ ಪಾಪ ಹುಷಾರಿಲ್ಲದೆ ಆಗೋಗ್ಬಿಟ್ಟಿದೆ. ಅವ್ರ ಮೊಮ್ಮಗಳಿಗೆ ಎಲ್ಲೋ ಒಂದು ಕಾಲೇಜಲ್ಲಿ ಸೇರಿಸ್ರಂತೆ, ಅಲ್ಲಿ ಸೆಟ್ ಆಗಿಲ್ಲ, ಮತ್ತು ಆ ಕಾಲೇಜಲ್ಲಿ ಕಟ್ಟಿದ ದುಡ್ಡು ವಾಪಸ್ ಕೊಟ್ಟಿಲ್ಲ, ಬೇರೆ ಕಡೆ ಸೇರಿಸ್ಬೇಕು. 60,000 ಬೇಕಾಗಿದೆ. ಅವ್ರಿಗೆ ಹುಷಾರಿಲ್ಲ, ಅಡ್ಮಿಟ್ ಆಸ್ಪತ್ರೆ ಆಚೆ ಬಂದಿದ್ದಾರೆ, ದುಡ್ಡು ಇಲ್ಲ. ನನಗೆ ಕೇಳಿದ್ರು, ನನಗೆ ನನ್ನ ತಂಗಿ ಮಗ ಸತ್ತೋಗಿದ್ದಾನೆ, ನನ್ನ ತಂಗಿ ಸತ್ತೋಗಿದ್ದಾಳೆ, ನನಗೆ 1 ರೂಪಾಯಿಗೂ ಕಷ್ಟ ಇದೆ, ಹೇಳ್ಕೊಳಕ್ಕಾಗಲ್ಲ. ಅಂತ ಸ್ಥಿತಿಯಲ್ಲಿ ಅವರು ನನ್ನ ಹತ್ರ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಏನ್ ಮಾಡೋದು, ನಾನೇ ಇನ್ನೊಬ್ಬರನ್ನ ಕೇಳ್ಕೊಳ್ತಾ ಇದ್ದೀನಿ. ಅಂತ ಸಂದರ್ಭದಲ್ಲಿ ಇರ್ಲಿ ದೇವರೇ ಸ್ತೋತ್ರ ಅಂತೇಳಿ ನನ್ನ ಕೈಲಾಗಿದ್ದ 500 ರೂಪಾಯಿ ಮಾತ್ರ ಅವ್ರು ಕಳ್ಸಿಕೊಟ್ಟೆ. ಅವರು ಎಷ್ಟೋ ಜನರು ಕೇಳ್ಕೊಂಡ್ರಂತೆ. ಮೊನ್ನೆ ತಿಂಗಳು ಫೋನ್ ಮಾಡಿದ್ದಾರೆ, ನೀವು ಕೊಟ್ಟಂತ 500 ರೂಪಾಯಿ ನನಗೆ ಎಷ್ಟು ಉಪಕಾರ ಮಾಡಿದೆ ಅಂದ್ರೆ ಅಷ್ಟು ಸಹಾಯ ಮಾಡ್ದಂಗಾಯ್ತು. ನಾನು ಎಷ್ಟು ಜನ ಕೇಳಿದ್ದೀನಿ, ಯಾರೂ ಸಹಾಯ ಮಾಡಲಿಲ್ಲ. ನೀವು ನಿಮ್ಮ ಕಷ್ಟ ಇಷ್ಟು ಇದ್ರೂ ನನಗೆ ಹೇಳಿ, ಆದರೂ ನೀವು ನಿಮ್ಗೆ ಕೈಲಾದ ಸಹಾಯ ಮಾಡಿದಿರಲ್ಲ, ಖಂಡಿತ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ದೇವರು ನಿಮ್ಮನ್ನ ಕೈ ಬಿಡುವುದಲ್ಲ. ನಿಮ್ಮ ಸಾಕ್ಷಿ ಎಷ್ಟೋ ಜನರಿಗೆ ಹೇಳ್ತಾ ಇದ್ದೀನಿ, ನಾನು ಸುವಾರ್ತೆ ಸಾರ್ತಾ ಇದ್ದೀನಿ, ನನಗೋಸ್ಕರ ವಯಸ್ಸಾಗ್ತಾ ಇದೆ, ಪ್ರೇಯರ್ ಮಾಡ್ರಿ. ದೇವ್ರೊಂದು ಕಾರ್ ಕೊಟ್ರೆ ಕಾರಲ್ಲಿ ಹೋಗಿ ಸುವಾರ್ತೆ ಸಾರ್ತೀನಿ ಅಂತ ದಾಹ ನೋಡ್ರಿ. ಇನ್ನೊಬ್ಬ ಪಾಸ್ತೆ ಯಾರೋ ಒಬ್ರು, ಅವ್ರಿಗೆ ಆಪರೇಷನ್ ಆಗ್ಬೇಕು, ಹೃದಯ ಆಪರೇಷನ್ ಆಗ್ಬೇಕು, ಅವ್ರದ್ದು ದುಡ್ಡಿಲ್ಲ, 2,400 ರೂಪಾಯಿ ಮೆಡಿಸನ್ ದುಡ್ಡು ಇಲ್ವಂತ. ಏನ್ ಮಾಡೋದು? ಒಬ್ಬ ಸಹೋದರಿ ನನಗೆ ವಾಟ್ಸಪ್ ಮಾಡಿದ್ದಾರೆ. ನಾನು ಈ ಸ್ಥಿತಿಯಲ್ಲಿ ಇದ್ರು ಕೂಡ ನನ್ನ ಕೈಲಿದಷ್ಟು ನಾನು ಸ್ವಲ್ಪ ಅವ್ರ ಸಹಾಯ ಮಾಡಿದೆ. ಅಂದ್ರೆ ನಾವೇನು ಮಾಡ್ಬೇಕಂದ್ರೆ ಧರ್ಮ ಮಾಡೋದನ್ನ, ಪರೋಪಕಾರ ಮಾಡೋದನ್ನ, ದೇವರ ಸೇವೆ ಕೊರತೆ ಬಂದಾಗ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ಅವರು 1000 ಕೇಳ್ತಾರೆ, 1000 ರೂಪಾಯಿ ಕೊಡಕ್ಕಾಗಲ್ಲ, ಒಂದು 10 ರೂಪಾಯಿ ಆಗ್ಲಿ ಹೇಳು, ತಪ್ಪೇನಿಲ್ಲ. ನನ್ನ ಕೈಲಿ 10 ರೂಪಾಯಿ ಆಗೋದು, 10 ರೂಪಾಯಿ 10 ಜನ ಸೇರಿಸ್ಬಿಟ್ರೆ ಏನಾಗ್ಬಿಡ್ತದೆ, 100 ರೂಪಾಯಿ ಆಗ್ಬಿಡ್ತದೆ.
ನಿನ್ನೆ ನನ್ನ ಸಭೆ ವಿಷಯದಲ್ಲಿ ಹೋಗುವಾಗ ಕೆಲವು ಕಡೆ ಎಲ್ಲ ನಾನು ಮಾತನಾಡುವಾಗ ನನ್ನ ಜೊತೆಯಲ್ಲಿದ್ದರು ಒಬ್ರು ಹೇಳ್ತಾ ಇದ್ರು, ಅಯ್ಯ ನಾವೆಲ್ಲ ಸೇರಿ ಏನೋ ಹೆಲ್ಪ್ ಮಾಡೋಣ, ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ, ಒಂದು ಹನಿ ಹನಿ ಸೇರಿದ್ರೆ ಹಳ್ಳ ಆಗುತ್ತಲ್ಲ, ನಾವೆಲ್ಲರೂ ಸೇರಿ ಒಂದೊಂದು ಸ್ವಲ್ಪ ಒಂದೊಂದು 1000 ರೈಸ್ ಮಾಡೋ ಒಂದು 50 ಜನ ಹತ್ರ ಹೋದ್ರೆ ಒಂದು 50,000 ಸಿಕ್ಬಿಡ್ತದೆ. ಅವ್ರಿಗೆ 1,1,000 ಕೊಟ್ರು ಅವ್ರಿಗೆ ಎಷ್ಟು ಹೆಲ್ಪ್ ಆಗ್ತದೆ, ಸಭೆಗೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅಂತೇಳಿ ನನ್ನ ಜೊತೆಯಲ್ಲಿದ್ದವರು ಅವ್ರಿಗೆ ಒಂದು ಹೆಲ್ಪ್ ಕೇಳ್ತಾ ಇದ್ರು. ಅಂದ್ರೆ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡೋದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಅವಾಗ ದೇವ್ರು ಏನ್ ಮಾಡ್ತಾನೆ, ನಮ್ಗೆ ಕೊಡ್ತಾನೆ. ಹಾಗಾಗಿ ಮತ್ತು ಇನ್ನೊಂದು ವಚನ ನೋಡೋಣ. 6ನೇ ಪಾಯಿಂಟ್ ಏನಂದ್ರೆ, ಆತನಿಗೆ ಮೆಚ್ಚಿಯಾದ ಕಾರ್ಯಗಳನ್ನು ಮಾಡ್ಬೇಕು. ಯಾರಿಗೆ? ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳು ಮಾಡಬೇಕು. ಆ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳು ಯಾವುದಂದ್ರೆ, ನಾವು ವಿಮೋಚನ ಕಾಂಡದಲ್ಲಿ 20ನೇ ಅಧ್ಯಾಯದಲ್ಲಿ 2ರಿಂದ 17 ತನಕ ನೋಡುವಾಗ ದಶಾಜ್ಞೆಗಳನ್ನು ಕೊಟ್ಟಿದ್ದಾರೆ. ದಶಾಜ್ಞೆಗಳನ್ನು ದಶಾಜ್ಞೆಗಳು 10 ಆಜ್ಞೆಗಳನ್ನ ನಿನ್ನ ದೇವರಾದ ಒಬ್ಬರಿಗೆ ಸ್ಥಾನ ಕೊಡಬೇಕು, ನಿನ್ನ ದೇವರ ಹೆಸರು ಯಾವುದೇ ಕಾರಣಕ್ಕೆ ಅಯೋಗ್ಯವಾಗಿ ಎತ್ತಬಾರದು, ನೀನು 6 ದಿವಸ ದುಡಿಬೇಕು, 7ನೇ ದಿವಸ ದೇವರ ಸನ್ನಿಧಿಗೆ ಹೋಗ್ಬೇಕು, ದೇವರ ಆಜ್ಞೆಗಳನ್ನು ಪಾಲಿಸಿ ಅದರ ಪ್ರಕಾರ ನಡಿಬೇಕು, ತಂದೆ ತಾಯಿನ ಸನ್ಮಾನಿಸಬೇಕು, ಕದಿಬಾರ್ದು, ಮತ್ತೊಬ್ಬ ಸುಳ್ಳು ಸಾಕ್ಷಿ ಹೇಳಬಾರ್ದು, ವ್ಯಭಿಚಾರ ಮಾಡಬಾರ್ದು, ಮತ್ತೊಬ್ಬಂದು ಯಾವುದು ಆಶಿಸಬಾರ್ದ. ಈ ರೀತಿ 10 ಆಜ್ಞೆಗಳನ್ನು ನಾನು ಕೊಟ್ಟಿದ್ದಾನೆ. 10 ಆಜ್ಞೆಗಳಲ್ಲಿ ನಾವು ಆತನ ಮೆಚ್ಚುಗೆ ಆದ ಕಾರ್ಯಗಳನ್ನ ನಾವು ಮಾಡ್ಬೇಕು. ಇದೆಲ್ಲಕ್ಕೂ ಹೊಸ ಒಡಂಬಡಿಕೆಯಲ್ಲಿ 2 ಉತ್ತರ ಕೊಟ್ಟಿದ್ದಾನೆ. ನೋಡ್ರಿ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 12ನೇ ಅಧ್ಯಾಯ 38ನೇ ವಚನ ಅಂದ್ಕೊಳ್ತೀನಿ. ನೋಡ್ರಿ, ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 30ನೇ ವಚನ ಏನ್ ಹೇಳ್ತದೆ ಅಲ್ಲಿ? ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ 2ನೇ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು. ನೋಡ್ರಿ, ಮೊದಲನೇ ಸ್ಥಾನ 10 ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆ, ಪ್ರಥಮ ಸ್ಥಾನ ದೇವ್ರಿಗೆ ಕೊಡ್ಬೇಕು, ದೇವ್ರನ್ನ ಗನಪಡಿಸ್ಬೇಕು. ನಾವು ಇವತ್ತು ಸಭೆಗೆ ಬಂದಿದ್ದಂದ್ರೆ ನಮ್ಮ ಮಾರ್ಗದಲ್ಲಿ ಎಷ್ಟೋ ಅಡೆತಡೆಗಳಿರ್ತದೆ, ಆದರೆ ನಮ್ಮನ್ನು ದೇವರು ಇವತ್ತು ನಡೆಸಿದ ದೇವರು ಒಳ್ಳೆಯವನು. ನಮ್ಮ ಜೀವಿತದಲ್ಲಿ ನೀನು ಒಳ್ಳೆ ಕಾರ್ಯ ಮಾಡಿಯಪ್ಪ, ನಾನು ಇವತ್ತು ಸಭೆಗೆ ಬಂದು ನಿನ್ನ ಆರಾಧಿಸುವಂತೆ, ನಿನ್ನ ಒಂದು ಪ್ರಾರ್ಥನೆಯಲ್ಲಿ ನಾನು ಭಾಗಿಯಾಗುವಂತೆ, ನಿನ್ನ ಒಂದು ಮಾತುಗಳು ನಾನು ಕೇಳುವಾಗೆ ನೀನು ಸಹಾಯ ಮಾಡಿದೀಯಪ್ಪ. ಖಂಡಿತ ನೀನು ಎಷ್ಟು ಒಳ್ಳೆಯವನು. ದೇವರು ಒಂದೊಂದು ದಿವಸ ಒಂದೊಂದು ಸಮಯ ನಾವು ಮಾಡಿರೋ ಉಪಕಾರ ನಾವು ಏನ್ ಮಾಡಬೇಕು? ನೆನೆಸಿ ದೇವರಿಗೆ ಉಪಕಾರ ಸಲ್ಲಿಸಬೇಕು, ಸ್ತುತಿ ಸಲ್ಲಿಸಬೇಕು, ದೇವರನ್ನು ಘನಪಡಿಸಬೇಕು. ನಮಗೆ ಆತನ ಆಸ್ತಿ ಅಂತಸ್ತುಗಳಿಗಿಂತ ಆತನಿಗೆ ಇಷ್ಟವುಳ್ಳವರಾಗಿ ಜೀವಿಸೋದನ್ನೇ ಆತನ ಇಷ್ಟಪಡ್ತಾನೆ. ಮೊದಲನೇ ಸ್ಥಾನ ನಾವು ದೇವ್ರಿಗೆ ಕೊಡ್ಬೇಕು. 2ನೇ ಸ್ಥಾನ ಏನು ಕೊಡ್ಬೇಕು? ಯೋಹಾನ 14:15 ಏನ್ ಹೇಳ್ತದೆ? ಯೋಹಾನ 14:15, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬನ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಇಲ್ಲಿ ಹೇಳ್ತೀನಿ, ನೀವು ನನ್ನನ್ನು ಪ್ರೀತಿಸೋದಾದ್ರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಅಂದ್ರೆ ನಿಜವಾಗಿ ನಾವು ದೇವರನ್ನು ಪ್ರೀತಿಸುವಂತವರಾದ್ರೆ ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಅದೇ ದೇವ್ರಿಗಿನ್ನ ಇಷ್ಟ. ನಾವು ದೇವ್ರೇನ್ ಹೇಳ್ತಾನೋ ಅದರ ಪ್ರಕಾರ ನಡೆಯುವಾಗ ನಾವು ದೇವ್ರನ್ನ ಮೆಚ್ಚಿಸ್ತೇವೆ, ದೇವ್ರಿಗೆ ಇಷ್ಟವುಳ್ಳವರಾಗಿ ನಾವು ಜೀವಿಸ್ತೀವಿ. 21ನೇ ವಚನ ಏನ್ ಹೇಳ್ತದೆ? ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನೆಂದು ಹೇಳಿದನು. ಆಮೇನ್. ನೋಡ್ರಿ, ನನ್ನ ಆಜ್ಞೆಗಳು ಹೊಂದಿಕೊಂಡು ಅವುಗಳನ್ನು ಕೈಕೊಂಡು ನಡೆಯುವ ನನ್ನನ್ನು ಪ್ರೀತಿಸುವನು, ನನ್ನ ತಂದೆಗೆ ಪ್ರಿಯನಾಗಿರುವನು. ಏನಂತೆ? ನನ್ನನ್ನು ಪ್ರೀತಿಸೋ ನನ್ನ ತಂದೆಗೆ. ಯೇಸು ಕ್ರಿಸ್ತನ ಯಾರು ಪ್ರೀತಿಸ್ತಾರೋ, ಯೇಸು ಕ್ರಿಸ್ತನ ಯಾರನ್ನು ಪ್ರೀತಿಸ್ತಾರೋ ಅವರು ತಂದೆಯನ್ನು ಪ್ರೀತಿಸ್ತಾರಂತೆ. ಯಾಕೆಂದ್ರೆ ತಂದೆಯು ಮಗನು ಎಲ್ಲರೂ ಒಟ್ಟಾಗಿರ್ತಾರೆ, ಒಂದಾಗಿರ್ತಾರೆ, ಅವ್ರು ಒಂದಾಗಿ ಜೀವಿಸ್ತಾ ಇದ್ದಾರೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವೇನಾಗಿರ್ಬೇಕು? ಯೇಸು ಕ್ರಿಸ್ತನ ಮಾತನ್ನು ಕೇಳು. ಇವೆಲ್ಲ ನಾವು ಮಾಡ್ಬೇಕಾದ್ರೆ ನಮ್ಮಲ್ಲಿ ಏನಾಗಿರ್ಬೇಕಂದ್ರೆ ದೀನತೆ ಇರಬೇಕು. ಅಂದ್ರೆ
ತಗ್ಗಿಸಿಕೊಳ್ಳೋಕೆ. ಲೂಕ 14:11 ಏನ್ ಹೇಳ್ತಾನೆ? ಲೂಕನ ಬರೆದ ಸುವಾರ್ತೆ 14:11 ವಚನ ಏನ್ ಹೇಳ್ತದೆ? ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಏನಂತೆ? ತನ್ನನ್ನು ಹೆಚ್ಚಿಸಿಕೊಳ್ಳುವನು, ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು. ನೋಡ್ರಿ, ನಾವು ಯಾವಾಗ ದೇವ್ರ ಮುಂದೆ ನಾವು ತಗ್ಗಿಸ್ಕೊಳ್ತೀವೋ ಅವಾಗ ದೇವರು ನಮ್ಮನ್ನ ಹೆಚ್ಚಿಸ್ತಾನೆ. ನಮಗೆ ದೀನತೆ ಬೇಕು, ದೇವರನ್ನು ಮೆಚ್ಚಿಸಬೇಕು, ದೇವ್ರಿಗೆ ಇಷ್ಟವುಳ್ಳವರಾಗಿ ನಾವು ಜೀವಿಸಬೇಕಂದ್ರೆ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವೇನಾಗಿ ಅಂದ್ರೆ ನಮ್ಮನೇಲಿ ದೀನತೆ ಇರಬೇಕು. ಅಂದ್ರೆ ತಗ್ಗಿದ ಸ್ವಭಾವ, ತಗ್ಗಿದ ಒಂದು ಮನೋಭಾವ ಇದ್ರೆ ನಾವೇನ್ ಮಾಡ್ತೀವಿ? ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಅವಾಗ ಇಂಥವರ ಪ್ರಾರ್ಥನೆನು ದೇವ್ರು ಕೇಳಿ ಈ ರೀತಿಯಾಗಿ ಆಶೀರ್ವಾದ ಮಾಡ್ತಾನೆ. ಯಾವ ರೀತಿಯಾಗಿ ಆಶೀರ್ವಾದ ಮಾಡ್ತಾನೆ ಅಂದ್ರೆ, ಮೊದಲನೇದಾಗಿ 1ನೇ ಆಶೀರ್ವಾದ, ಕರ್ತನು ಅವರನ್ನು ನೋಡುತ್ತಾನೆ. ನಿನ್ನನ್ನು ನೀನು ತಗ್ಗಿಸಿಕೊಂಡು ದೇವ್ರಿಗೆ ಇಷ್ಟವುಳ್ಳವನಾಗಿ ನೀನು ಜೀವಿಸ್ತಿದ್ರೆ ದೇವರು ನಿನ್ನನ್ನು ಮೊದಲು ನೋಡ್ತಾನೆ. 2ನೇದಾಗಿ, ದೇವರು ಅವರಿಗೆ ಕೃಪೆಯನ್ನು ತೋರಿಸುತ್ತಾನೆ. ಯಾರು ತಗ್ಗಿಸ್ಕೊಳ್ತಾರೋ ಅವರಿಗೆ ತನ್ನ ಕೃಪೆಯನ್ನು ತೋರಿಸ್ತಾನೆ. 3ನೇದಾಗಿ ನಾವು ನೋಡುತ್ತೇವೆ, ಕರ್ತನ ಅವರನ್ನು ಹೆಚ್ಚಿಸುವನು. ಹಲ್ಲೆಲೂಯಾ. ದೇವರು ದೀನತೆಯಿಂದ ದೇವರ ಕಾರ್ಯಗಳು ಮಾಡುತ್ತಾ ದೇವರಿಗೆ ಇಷ್ಟವುಳ್ಳವರಾಗಿ ಜೀವಿಸುವಾಗ ಮೊದಲನೇದಾಗಿ ನೋಡ್ತಾನೆ, 2ನೇದಾಗಿ ಕೃಪೆಯನ್ನು ತೋರಿಸ್ತಾನೆ, 3ನೇದಾಗಿ ಅವರನ್ನು ಹೆಚ್ಚಿಸುವನು. ಈ ಲೋಕದಲ್ಲಿ ಎಲ್ರಿಗಿಂತ ಉನ್ನತ ಸ್ಥಾನವಾಗಿ ಉನ್ನತ ರೀತಿಯಲ್ಲಿ ಹೆಚ್ಚಿಸ್ತಾ ಇರ್ತಾನೆ. 4ನೇದಾಗಿ, ಕರ್ತನ ಅವರಿಗೆ ಐಶ್ವರ್ಯವನ್ನು, ಘನವನ್ನು, ಮಹಿಮೆಯನ್ನು ಕೊಡುತ್ತಾನೆ. ಹಲ್ಲೆಲೂಯಾ. 4ನೇ ಆಶೀರ್ವಾದ ಅಂದ್ರೆ ಅವ್ರಿಗೆ ಐಶ್ವರ್ಯ ಕೊಡ್ತಾನೆ ಮತ್ತು ಘನವನ್ನು ಕೊಡ್ತಾನೆ, ಮಹಿಮೆಯನ್ನು ಕೊಟ್ಟು ಅವನೇನ್ ಮಾಡ್ತಾನೆ? ಹೆಚ್ಚಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. 5ನೇ ಆಶೀರ್ವಾದ, ಅವರ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಹಲ್ಲೆಲೂಯಾ. ಈಗ ನಮ್ಮ ಮಕ್ಕಳು ನಮ್ಮನ್ನು ಕೇಳುವಾಗ ಏನಾದ್ರೂ ಕೇಳ್ಬೇಕಂದ್ರೆ ನಾವು ಕೇಳ್ತೀವ ಇಲ್ವೋ? ಮಕ್ಕಳು ನಮ್ಮನ್ನು ಕೇಳಿದಾಗ ನಾವೇನ್ ಮಾಡ್ತೀವಿ? 1 ಸಾರಿ 2 ಸಾರಿ, ಒಂದು ವೇಳೆ ಸುಮ್ಮನೆ ಇದ್ರು 3ನೇ ಸಾರಿ ಅವರು ಪ್ರಾರ್ಥನೆ ಅವ್ರು ಏನ್ ಕೇಳ್ತಾರೋ ಅದನ್ನೆಲ್ಲ ಕೊಡ್ತೀವಿ. ಅಂದ್ರೆ ದೇವರು ನಿನ್ನ ಪ್ರಾರ್ಥನೆ ಕೇಳಿದಂದ್ರೆ ನಿನ್ಗೆ ಉತ್ತರ ಸಿಕ್ಕಿತು ಅಂತ ಲೆಕ್ಕ. ದೇವರು ನಿನ್ನ ಪ್ರಾರ್ಥನೆ ಕೇಳಿಲ್ಲ ಅಂದ್ರೆ ನಿನ್ಗೆ ಉತ್ತರ ಸಿಕ್ಕಲಿಲ್ಲ. ನಿನ್ಗೆ ಉತ್ತರ ಸಿಗಲಿಲ್ಲ ಅಂದ್ರೆ ನೀನ್ ತಿಳ್ಕೋಬೇಕು, ನಿನ್ನ ಪ್ರಾರ್ಥನೆ ದೇವ್ರು ಕೇಳಿಲ್ಲ. ಯಾಕೆ ಕೇಳಿಲ್ಲ? ನಿನ್ನಲ್ಲಿ ದೀನತೆ ಇಲ್ಲ, ತಗ್ಗಿಸಿಕೊಳ್ಳೋಕೆ ಇಲ್ಲ, ದೇವರಿಗೆ ಇಷ್ಟವಾದ ಕಾರ್ಯಗಳು ನೀನು ಮಾಡ್ತಾ ಇಲ್ಲ, ದೇವರನ್ನು ಮೆಚ್ಚಿಸುವಂತ ಕಾರ್ಯಗಳು ನಿನ್ನಲ್ಲಿಲ್ಲ. ಅದಕ್ಕಾಗಿ ನೀನು ಮಾಡಿದ ಯಾವ ಪ್ರಾರ್ಥನೆ ದೇವರು ಅಂಗೀಕರಿಸ್ತಾ ಇಲ್ಲ, ನಿನ್ಗೆ ಉತ್ತರ ಕೊಡ್ತಾ ಇಲ್ಲ. ನೀನು ಯಾವಾಗ ನೀನು ದೀನತೆಯಿಂದ ತಗ್ಗಿಸಿಕೊಂಡು ದೇವ್ರಿಗೆ ಇಷ್ಟವುಳ್ಳವನಾಗಿ ನೀನು ಜೀವಿಸ್ತೀಯೋ ಅವಾಗ ನಿನ್ನ ಪ್ರಾರ್ಥನೆನೂ ಆತನ ಕೇಳ್ತಾನೆ. ಮತ್ತು ಕೊನೆಯದಾಗಿ, ಯಾರು ದೀನತೆಯಿಂದ ದೇವರಿಗೆ ಇಷ್ಟಾನುಸಾರ ಜೀವಿಸ್ತಾರೋ ಅವರ ಸಂಗಡ ಯಾವಾಗಲೂ ಇರ್ತಾನೆ. ಹಲ್ಲೆಲೂಯಾ. ಯಾವಾಗಲೂ ಇರ್ತಾನೆ. 121:8ನೇ ವಚನ ಏನ್ ಹೇಳ್ತದೆ? ನೀನು ಹಿಂದಿನಿಂದ ನೀನು ಹೋಗುವಾಗಲೂ ಬರುವಾಗಲೂ ಸದಾ ಕಾಲ ನಿನ್ನ ಸಂಗಡ ಇದ್ದು ನಾನು ಕಾಪಾಡ್ತೀನಿ. ಅಂದ್ರೆ ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನು ಎದುರಿಸಲಿಕ್ಕೆ ಯಾವ ಆಯುಧನೂ ಏನು ಮಾಡಲ್ಲ, ಯಾವ ಶತ್ರು ನಮ್ಮನ್ನು ತಾಕೋದಕ್ಕಾಗಲ್ಲ, ಯಾವ ಕಷ್ಟಗಳು ಸಮಸ್ಯೆಗಳು ಬರೋದಕ್ಕೆ ದೇವರು ಅವಕಾಶ ಕೊಡಲ್ಲ. ದೇವರು ನಮ್ಮ ಸಂಗಡ ಇರ್ಬೇಕಂದ್ರೆ ನಾವು ದೇವ್ರನ್ನ ಮೆಚ್ಚಿಸುವವರಾಗಿರ್ಬೇಕು. ದೇವರಿಗೆ ಇಷ್ಟವುಳ್ಳವರಾಗಿ ನಾವು ಜೀವಿಸುವಾಗ ಪ್ರಿಯ ನನ್ನ ಸಹೋದರ ಸಹೋದರಿ, ಆತನೇನ್ ಮಾಡ್ತಾನೆ? ನಿನ್ನನ್ನು ಆಶೀರ್ವಾದ ಮಾಡಿ ಈ 6 ರೀತಿಯ ಆಶೀರ್ವಾದಗಳು ಮೊದಲನೇ ನೀನು ನೋಡ್ತಾನೆ, 2ನೇದಾಗಿ ಕೃಪೆಯನ್ನು ತೋರಿಸ್ತಾನೆ, 3ನೇದಾಗಿ ನಿನ್ನ ಹೆಚ್ಚಿಸ್ತಾನೆ, 4ನೇದಾಗಿ ಐಶ್ವರ್ಯವನ್ನು, ಘನತೆಯನ್ನು, ಮಹಿಮೆಯನ್ನು ಕೊಡ್ತಾನೆ, 5ನೇದಾಗಿ ನಿನ್ನ ಪ್ರಾರ್ಥನೆ ಕೇಳ್ತಾನೆ, 6ನೇದಾಗಿ ನಿನ್ನ ಸಂಗಡ ಯಾವಾಗಲೂ ಇರ್ತಾನೆ. ಅಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಮೆಚ್ಚಿಸುವಾಗ ಎಲ್ಲ ಆಶೀರ್ವಾದವು ನಿನಗೂ ನಿಮ್ಮ ಕುಟುಂಬಕ್ಕೂ ದೇವರಂತ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಅಪ್ಪ, ನಿನ್ನನ್ನು ಮೆಚ್ಚಿಸುವಾಗ ಕರ್ತನೆ, ನಿನಗಿಷ್ಟವುಳ್ಳವರಾಗಿ ಜೀವಿಸುವಾಗ ಅಪ್ಪ ನೀನು ಕೇಳುವಾತನಾಗಿದ್ದಿ, ನೋಡುವಾತನಾಗಿದ್ದಿ, ಕೃಪೆಯನ್ನು ಕೊಡುವಾತನಾಗಿದ್ದಿ ಸ್ವಾಮಿ. ಅಪ್ಪ ನೀನು ಐಶ್ವರ್ಯ ಕೊಡುವಾತನಾಗಿದ್ದಿ ಸ್ವಾಮಿ, ಪ್ರಾರ್ಥನೆ ಕೇಳುವಾತನಾಗಿದ್ದೀಯಪ್ಪ ಮತ್ತು ಸಂಗಡ ಇರುವಂತ ದೇವರಾಗಿದ್ದೀಯಪ್ಪ. ಹಾಗಾಗಿ ಸ್ವಾಮಿ, ಈ
ನಿನ್ನ ಮಕ್ಕಳು ನಿನ್ನ ಮಾತುಗಳು ಕೇಳಿದ ನಿನ್ನ ಮಕ್ಕಳೆಲ್ಲರೂ ನಿನ್ಗೆ ಇಷ್ಟವುಳ್ಳವರಾಗಿ ನಿನ್ನ ಮೆಚ್ಚಿಸುತ್ತಾ ನಿನ್ನಿಂದ ಬರುವಂತ ಆಶೀರ್ವಾದಗಳು ಎಲ್ಲರೂ ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬೊಬ್ಬರು ನಿನ್ನ ಆಶೀರ್ವಾದಿಸಿ ನೀನ್ ತಾನೇ ಮಹಿಮೆ ಅಂದುಕೋಬೇಕೆಂಬುದಾಗಿ ನಜರೇತಿನ ಹೆಸರು ಒಂದೇ ನಾಮದಲ್ಲಿ ಪ್ರಾರ್ಥಿ ಬೇಡುತ್ತೇನೆ ತಂದೆಯೇ. ಆಮೇನ್ ಆಮೇನ್ ಆಮೇನ್.